ಈಗ ಹಾಡಿದ್ ಸಾಕು, ಮ್ಯೂಟ್ ಮಾಡಿ. ದುನಿಯಾದವರು ಮ್ಯೂಟ್ ಮಾಡಿ, ಎಲ್ಲರೂ ಮ್ಯೂಟ್ ಮಾಡ್ರಿ. ಇಷ್ಟಾದ್ಮೇಲೆ ಏನ್ ಮಾಡ್ಬೇಕು? ಯೋಗೀಶ್ವರಿಗೆ ಪ್ರಾರಬ್ಧ ಭೋಗ ವ್ಯವಹಾರ ನಿರಾಕರಣ ನಿರೂಪಣೆ ಸೂತ್ರ 9ಕ್ಕೆ ಪದ 79 ಅನ್ಬೇಕು. ಅಂದ್ರೆ ಏನ್ ಹೇಳ್ತಾರೆ ಈ ವಿಷಯ? ಇಲ್ಲಿ ಏನ್ ವಿಷಯ ಬಂದದ 10 ಶ್ಲೋಕದಾಗ ಅಂದ್ರೆ, ಯೋಗಿ ಅಂದ್ರೆ ಜ್ಞಾನ ಯೋಗೀಶ್ವರಂಗೆ, ಪ್ರಾರಬ್ಧ ಭೋಗ ವ್ಯವಹಾರ ನಿರಾಕರಣೆ. ಪ್ರಾರಬ್ಧ ಭೋಗ ಐತಂದ್ರೂ ಕೂಡ ಇಲ್ಲ ಅನ್ನುವಂತ ಒಂದು ಏನ್ರಿ ವೇದಾಂತ ಡಿಂಡಿಮ ನೋಡೋರ್ ಕಣ್ಣಿಗೆ ಕಾಣ್ತದ, ಅವನಿಗಿಲ್ಲ ಅಂತಾರ ಅವ್ರು. ನೋಡೋ ದೃಷ್ಟಿಯಿಂದ ಐತಿ ಪ್ರಾರಬ್ಧ, ಅವನ ದೃಷ್ಟಿಯಿಂದ ಇಲ್ಲ. ಪ್ರಾರಬ್ಧ ಭೋಗ ವ್ಯವಹಾರ ನಿರಾಕರಣೆ ನಿರೂಪಣೆ ಅಲ್ರಿ. ಅವ ಉಣ್ಣೋದು ಕಾಣ್ತದ, ಸ್ನಾನ ಪಾನ ಏನದ ಪಾಠ ಪ್ರವಚನ ಎಲ್ಲ ಮಾಡೋದು ಕಾಣ್ತದ. ಮತ್ತ ಅವಾಗ ಪ್ರಾರಬ್ಧ ಭೋಗ ಇಲ್ಲ ಅಂತಿರಲ್ಲ ಅಂದ್ರೆ ಅವನ ದೃಷ್ಟಿಯಿಂದ ಇಲ್ಲ, ನಿಮ್ಮ ನೋಡೋರ್ ದೃಷ್ಟಿಯಿಂದ ಅದ. ಅವನ ದೃಷ್ಟಿಯೊಳಗ ಅವನು ಆತ್ಮಕಾರ ಆಗ್ಬಿಟ್ಟೈತಿ ಈಗ ವೃತ್ತಿ ಅವನು ಏನ್ರಿ. ಜ್ಞಾನೇಶ್ವರಂಗೆ ಪ್ರಾರಬ್ಧ ಭೋಗ ವ್ಯವಹಾರ ನಿರಾಕರಣೆ ನಿರೂಪಣೆ ಅನ್ನೋದಕ್ಕ ಇಷ್ಟೆಲ್ಲ 10 ಶ್ಲೋಕದಾಗ ಹೇಳ್ಕೋಂತ ಭಾಷಾ ಶ್ಲೋಕದಾಗ ವಿವರವಾಗಿ ಹೇಳ್ಯಾರ ಅನ್ನೋದು ಜ್ಞಾನ ಬರ್ತದೆ ಅನ್ಬೇಕು. ಅನ್ನುವತ್ನಾಗ ಸ್ವಲ್ಪ ಶಬ್ದಗಳನ್ನ ನೋಡ್ಕೊಂಡು ಬಿಡಿಸಿ ಎಲ್ಲೇ ಅದು ಹೆಂಗ ಅರ್ಥ ಆಗ್ತದ ಹಂಗ. ಈಗ ಪ್ರಾರಬ್ಧ ವಶದಿಂದ ಮಾಯಾತ್ಮ ಜೀವಂಗೆ ಶಾರೀರ ಭೋಗವು ಅರಿವಿಗೆ ಇಲ್ಲ. ಇಷ್ಟ ಹಿಂಗ್ ಓದಾಕ್ ಬಂದ್ರೆ ನಿಮ್ಗ ಬಹಳ ಮಜಾ ಬರ್ತದ, ಇನ್ನೂ ಆನಂದ ಆಗ್ತದ. ತಿಳ್ಕೊಂಡಂಗೆಲ್ಲ ಆನಂದ ಆಗ್ತದ. ಅದು ಓದಾಕ ಬರಂಗಿಲ್ಲ ಅಂದ್ರೆ ಆನಂದ ಇಲ್ಲ ಆಗ್ಬೇಕು. ನಾವ್ ಹೇಳುವತ್ನಾಗ ಆನಂದ ಆಗ್ತದ. ಮತ್ ನಾವು ಜೈ ಮಂಗಳಂ ಅಂತ ಮುಗಿಸಿದ್ವಿ ಅಂದ್ರೆ ಮುಗಿದು ಮತ್ ನಾಳೆ ಮಧ್ಯಾಹ್ನ 3 ಗಂಟೆಗನ ನೋಡ್ರಿ ಹಿಂಗದ ನೋಡ್ರಿ. ಈಗ ಇಷ್ಟು ವಿಷಯ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಚಿದಂಬರ ಮಠಾಧೀಶಂ ಸಿದ್ಧಾರೂಢ ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಕಂ ಶಾಂತೇಕ ಪದದಂ ದೇವಂ ಸಿದ್ಧಾರೂಢಂ ಅಹಂ ಭಜೆ. ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳ ಹಣೆ ಮಣಿದು, ಸದ್ಗುರು ಪರಂಪರೆಗೆ ಹಣೆ ಮಣಿದು, ಬ್ರಹ್ಮವಿದ್ಯಾ ಕರ್ತೃಗಳಾದಂತಹ ಋಷಿಮುನಿಗಳಿಗೆ ವಂದಿಸುತ್ತಾ, ಗ್ರಂಥಕರ್ತರಾದ ಶ್ರೀಮನ್ ನಿಜಗುಣ ಶಿವಿಗಳಿಗೆ ಹಣೆ ಮಣಿದು, ಇದರ ಯಥಾರ್ಥವಾಗಿ ತಿಳಿಸಲು ಅವತರಿಸಿದಂತಹ ಸಿದ್ಧಾರೂಢರ ಪಾದಗಳಿಗೂ ಹಣೆ ಮಣಿದು, ಅವರು ಹೇಳಿದಂಗ ಟೀಕಾ ತಾತ್ಪರ್ಯವನ್ನ ಬರೆದು ನಮಗ ಗ್ರಂಥ ರೂಪದಲ್ಲಿ ಕೊಟ್ಟು ಹೋದಂತಹ ಆರೂಢ ಜ್ಯೋತಿ ಸುಪುತ್ರಪ್ಪನವರಿಗೆ ಕೂಡ ವಂದಿಸುತ್ತಾ, ಇವತ್ತಿನ ದಿವಸ ಈ ಪ್ರವಚನವನ್ನು ಕೇಳಲು ಆಗಮಿಸಿದ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಿನ್ನೆ ಇದು ಪ್ರಾರಂಭ ಮಾಡಿದ್ವಿ 9ನೇ ಸೂತ್ರ, ಯೋಗೀಶ್ವರಂಗೆ ಪ್ರಾರಬ್ಧ ಭೋಗ ವ್ಯವಹಾರ ನಿರಾಕರಣೆ ನಿರೂಪಣೆ ಸೂತ್ರ 9ಕ್ಕೆ ಪದ 79ರಲ್ಲಿ ಮೊದಲಿನ 3 ಪದ್ಯಗಳನ್ನ ನಾವು ಮುಗಿಸಿದ್ವಿ. ಮೊದಲಿನ 3 ಪದ್ಯಗಳಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಪ್ರಾರಬ್ಧ ಕರ್ಮ ಅಂದ್ರೆ ಯಾವುದು ಅಂದ್ರೆ ಅನೇಕ ಜನ್ಮಾಂತರದಲ್ಲಿ ಮಾಡಿದಂತ ಕರ್ಮ ಏನು ಡಿಪಾಸಿಟ್ ಆಗಿರ್ತದ ನಮ್ಮ ಹೆಸರಲ್ಲಿ ಅಕೌಂಟ್ನಾಗ ಇರ್ತದ, ಸಂಚಿತ ಕರ್ಮ ಅಂತ. ಆ ಸಂಚಿತ ಕರ್ಮದಲ್ಲಿ ಏನ್ರಿ ಯಾವುದು ಕರ್ಮ ಫಲ ಕೊಡ್ಲಿಕ್ಕೆ ತಯಾರಾಗೈತಿ, ಉದ್ಭೂತ ಆಗೈತಿ, ಆ ಕರ್ಮಕ್ಕೆ ಏನಂತಾರಂದ್ರ ಪ್ರಾರಬ್ಧ. ಅದು ಫಲ ಕೊಡ್ಲಿಕ್ಕೆ ತಯಾರಾಗ್ಯದ, ಅದು ಎಷ್ಟಕ್ಕೂ ಪ್ರಾರಬ್ಧ ಅಂತಾರ. ಆ ಪ್ರಾರಬ್ಧ ಅಂದ್ರೆ ಏನು? ಈ ಶರೀರ ತಯಾರಾಗೈತಿ ನೋಡ್ರಿ. ಪ್ರಾರಬ್ಧ ಈ ತಾಯಿ ಹೊಟ್ಟೆಯಿಂದ ಬರ್ಬೇಕಾದ್ರೆ ಆ ಪ್ರಾರಬ್ಧ ಹೊತ್ಕೊಂಡು ಬಂದೈತಿ ಈ ಶರೀರ. ಪ್ರಾರಬ್ಧದ ವಶದಿಂದ ಮಾಯಾತ್ಮ ಜೀವಂಗೆ ಅಂತಂದ್ರೆ ಮಾಯೆ ವಶದಲ್ಲಿ ಇದ್ದಂತ ಜೀವನಿಗೆ ಜೀವೋ ಬ್ರಹ್ಮ ಇವನ ಪರ ಅಂದಾಗ ಅವನು ಬರುದಿಲ್ಲ. ಯಾವ ಅಜ್ಞಾನಿ ಜೀವನಿಗೆ ಶಾರೀರ ಭೋಗವು, ಈ ಭೋಗ ಅನ್ನುವಂಥದ್ದು ಏನದ ಏನ್ರಿ, ಈ ಶರೀರದಿಂದ ಆಗುವಂತಹ ಭೋಗಗಳು ಏನದವಲ್ಲ, ಉಣ್ಣೋದು ತಿನ್ನೋದು ಸುಖ ಅನುಭವಿಸೋದು ದುಃಖ ಅನುಭವಿಸೋದು, ಸುಖ ದುಃಖಗಳ ಅನುಭವಕ್ಕನ ಏನಂತಾರ? ಭೋಗ ಅಂತಾರ. ಅದು ಯಾರಿಗೈತ್ರಿ ಭೋಗ ಅಂತಂದ್ರೆ? ಮಾಯಾತ್ಮ ಜೀವಂಗದ ಶಾರೀರ ಭೋಗ, ಆದ್ರ ಅರಿವಿಗೆ ಇಲ್ಲ. ಆ ಹಿಂದಿನ ಸೂತ್ರದಲ್ಲಿ ಹೇಳಿದರಲ್ಲ, ಜೀವನ್ ಮುಕ್ತಿ ಸೂತ್ರದಲ್ಲಿ ಸೂರ್ಯಾತೀತವಾದಂತ ನನ್ನ ಸ್ವರೂಪ ಹೆಂಗದ ಅಲ್ಲ, ಆ ಸ್ವರೂಪಕ್ಕಿಲ್ಲ. ಇದು ಅವಸ್ಥೆಗಳಿಗೆ ಐತೆ ಅನುಭವ, ಅವಸ್ಥೆಗಳಿಗೆ ಮಾತ್ರ ಅನುಭವ ಅದ, ಆದ್ರ ಸ್ವರೂಪಕ್ಕೆ ಈ ಅನುಭವ ಇಲ್ಲ.
ಇನ್ನೊಂದು ಅಸಲಿ ಮಾತು ನಿಮ್ಗೆ ಹೇಳಿದ್ರ ಗಾಬರಿ ಆಗ್ಬೋದ ಗೊತ್ತಿಲ್ಲ ನನಗೆ. ಅನುಭವ ತ್ರಿಪುಟಿ ಒಳಗ ಆಗ್ತತ್ರಿ. ಧ್ಯಾತೃ ಧ್ಯಾನ ಧ್ಯೇಯ, ಜ್ಞಾತೃ ಜ್ಞಾನ ಜ್ಞೇಯ, ಅರಿಯುವವ ಅರಿಯಲ್ಪಡುವಂತ ವಸ್ತು ಮತ್ತು ಸಾಧನ, ಇವು ಮೂರು ಇದ್ದಾಗ ತ್ರೀ ಪುಟ್ ಟುಗೆದರ್ ಇಸ್ ಗಾಟ್ ತ್ರಿಪುಟಿ. ಇಂಗ್ಲಿಷ್ನಾಗ ಭಾಳ ಚಂದ ಬರ್ತದೆ. ಈ ಮೂರು ಇದ್ದಾಗನ ತ್ರಿಪುಟಿ ಅದ, ಅಲ್ಲಿದ್ದಾಗನ ಅನುಭವ ಆಗ್ತದ. ಈ ಮೂರು ಇಲ್ಲ, ಒಂದೇ ಒಂದು ಆತ್ಮ ಇದ್ದಾಗ ಯಾವ ಅನುಭವನೂ ಇಲ್ಲ. ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆಗ್ತೈತಲ್ರಿ ಜ್ಞಾನಿಗೆ, ಅಂದ್ರ ಅದು ಕೂಡ ತ್ರಿಪುಟಿ ಒಳಗ ಬರ್ತದ. ಇವೆಲ್ಲ ಮೊದಲು ಏನದಿ ಒಂದೊಂದ ಪಡ್ಕೊಂತ ಆಮೇಲೆ ಬಿಟ್ಕೊಂತ ಹೋಗುವುದವ. ಅದನ್ನ ಹೇಳ್ಕೊಂತ ಬಂದ್ರು ನೋಡಿ. ಪ್ರಾರಬ್ಧ ಕರ್ಮದ ಮೂಲಕ ಈ ದೇಹೇಂದ್ರಿಯಾದಿಗಳ ವ್ಯವಹಾರ, ಅದರಿಂದ ಪ್ರಾಪ್ತಗಳಾದ ಸುಖ ದುಃಖ ರೂಪ ಭೋಗ ಏನದ ಅದು ಮಿಥ್ಯೆಯಾದ ಜೀವಾತ್ಮನಿಗೆ ಉಂಟೆ ಹೊರತು ನಿಜವಾದ ತನ್ನ ಪಾರಮಾರ್ಥಿಕ ಸ್ವರೂಪಕ್ಕೆ ಇಲ್ಲ ಅಂತ ಹೇಳ್ಕೊಂತ ಬಂದ್ರು. ಮತ್ತೆ ಮುನಿಗಳಲ್ಲಿ ಶ್ರೇಷ್ಠರಾದ ಯಾಜ್ಞವಲ್ಕ್ಯ ಮುನಿಗಳೇ, ಪರಿಪೂರ್ಣ ಸ್ವರೂಪರಾದ ಯೋಗೀಶ್ವರನಿಗೆ ಈ ಪ್ರಾರಬ್ಧ ಕರ್ಮ ರೂಪ ವ್ಯವಹಾರ ಹೇಗೆ ಸಂಭವ ಆದೀತು? ಯಾಕಂದ್ರೆ ಅವನಲ್ಲಿ ಏನೂ ಇಲ್ಲವೆಂದು ಎಲ್ಲವನ್ನು ನೇತಿಗಳಿದು ಬಳಿಕ ಅವನಲ್ಲಿ ಭೋಗಾದಿ ವ್ಯವಹಾರವನ್ನು ಹೇಳೋದು ಅಯುಕ್ತ ಆಗ್ತದೆ, ಸರಿ ಅನ್ಸಂಗಿಲ್ಲ. ನಿರವಯವನಾದ ಯೋಗಿಗೆ ಭೋಗ ಉಂಟೆಂದು ಕೇಳಿ ನನಗೆ ಬಹಳ ಆಶ್ಚರ್ಯವಾಗಿ ಕಾಣುತ್ತದೆ. ಆ ಆತ್ಮ ಹೆಂಗದ? ಅವಯವ ರಹಿತದ. ಅವಯವ ರಹಿತ ಅಂದ್ರೆ ಸಾವಯವನಾದಂತ ಶರೀರಕ್ಕಿದ್ದವನಿಗೆ ಕೈ ಕಾಲು ಮುಖ ಬಾಯಿ ಇದ್ದವನಿಗೆ ಭೋಗ ಐತಂದ್ರ ಅಡ್ಡಿ ಇಲ್ಲ. ಆತ್ಮನಿಗೆ ಭೋಗ ಐತೇನು? ಆತ್ಮನಿಗೆ ಭೋಗ ಇಲ್ಲ. ಯಾಕಂದ್ರೆ ಆತ್ಮ ನಿರವಯವನದಾನೆ. ಆ ನಿರವಯನಾದಂತಹ ಜ್ಞಾನಯೋಗಿಗೆ ಭೋಗ ಉಂಟೆಂದು ಕೇಳಿ ನನಗೆ ಬಹಳ ಆಶ್ಚರ್ಯವಾಗುತ್ತದೆ. ಆದ್ದರಿಂದ ತಾವು ಈ ನನ್ನ ಸಂಶಯವನ್ನು ದೂರ ಮಾಡಬೇಕೆಂದು ಮೈತ್ರಿಯು ಪ್ರಶ್ನೆಯನ್ನು ಮಾಡಿದರು. ಇಂಥ ಪ್ರಶ್ನೆ ನಾವು ಮಾಡೇವೇನ್ರಿ ಒಮ್ಮೆರ? ಇಂಥ ಪ್ರಶ್ನೆ ನಮ್ಮ ಮಾಡಾಕರ ಬಂದಿತ್ತೇನು? ಅದಕ್ಕ ಮೆಚ್ಚುಗೆ ವ್ಯಕ್ತಪಡಿಸ್ತಾರ ಮುಂದೆ 4ನೇ ಸೂತ್ರದಾಗ. ಇದ್ರಾಗನ ಹೆಂಗದಾಳಕಿ ಮೈತ್ರೇಯಿ, ಎಂತ ಉತ್ತಮೋತ್ತಮ ಶಿಷ್ಯಳದಾಳ, ಎಂತ ಹೇಳೋತ್ಲೆಲ್ಲ ಬಾಯಿಂದ ಹೇಳೋತ್ಲೆಲ್ಲ ಪಕ್ಕನ ಕಸ್ಕೋತಾಳ ವಿದ್ಯೆ, ಅಷ್ಟು ಗ್ರಹಣ ಶಕ್ತಿ ಅದ. ಮತ್ತ ಅದಕ್ಕೆ ಮುಂದಿನ ಪ್ರಶ್ನೆ ಏನ್ ಕೇಳ್ಬೇಕು ಅದನ್ನ ಪ್ರಶ್ನೆ ಕೇಳ್ತಾಳ. ಏನ್ ನಿಜವಾಗಿ ಮೈತ್ರಾದೇವಿ ಕೇಳಿದ್ಲೋ, ಏನ್ ಈ ಕವಿ ಕಲ್ಪನೆಯಿಂದ ನಿಜಗುಂಡ್ರ ಬರ್ದಾರೋ ಅನ್ನೋ ಹಂಗೈತಿ. ನಿಜಗುಂಡ್ರಿ ಯಾವಾಗ ಬರೋದ್ರು? ಸಿದ್ಧಾರೂಢರು ಮುಂದಿನ ಜನ್ಮದಾಗ ಮತ್ತೊಂದು ಜನ್ಮ ಹೊತ್ತು ತಾಳಿ ಬಂದು ಅವತಾರಿಕರು ಬಿಡ್ರಿ. ಅವ್ರು ಅದನ್ನ ಹಿಂಗ್ ಬರ್ದಿದ್ನಿ ಅಂತ ತಿಳ್ಕೊಂಡು ಹೇಳಾಕ ಒಂದು ಅವತಾರ ಮಾಡಿದ್ರು ನಿಜಗುಂಡ್ರ ಅವತಾರನೇ ಸಿದ್ಧಾರೂಢರು. ಆ ಮೊದಲಿನ ಅವತಾರ ನಿಜಗುಂಡ್ರ ಅವತಾರದಾಗ ಬರೇ ಬರ್ಕೊಂತ ಹೋದ್ರು. ಆ ಸಿದ್ಧಾರೂಢ ಏನೂ ಬರೀಲಿಲ್ಲ. ಸಿದ್ಧಾರೂಢ ಅವತಾರದಾಗ ಬರೇ ಅದನ್ನ ಹೇಳ್ಕೊಂತ ಬಂದ್ರೆ, ಬಿಚ್ಚಿ ಹೇಳ್ಕೊಂತ ಬಂದ್ರು. ಅವ್ರು ಹೆಂಗ ಹೇಳಿದ್ರು ಹಂಗ ಬರದ್ರ ಶಿವಪುತ್ರಪ್ಪನು. ಏನ್ರಿ ಅವಾಗಿನ ಕಾಲದಾಗ ಏನ್ ಈಗ ನಂಗ ಟೇಪ್ ರೆಕಾರ್ಡ್ ಇದ್ದಿದ್ದಿಲ್ಲ, ಏನಿದ್ದಿದ್ದಿಲ್ಲ, ಎಷ್ಟ್ ಚಂದ ಬರ್ದಾರ ನೋಡ್ರಿ. ಅದು ಒಂದು ಕಲೆ. ಅದಕ್ಕೆ ಹೇಳ್ತಾರ ಅವರು, ಇಂಥ ಪ್ರಶ್ನೆ ಕೇಳಾಕ ಅಂತ ಯೋಗಿ ಶಿಷ್ಯರೇ ಇರ್ಬೇಕು, ಆ ಉತ್ತರ ಹೇಳುವಂತ ಗುರುನು ಯೋಗ್ಯ ಇರ್ಬೇಕು. ಅಂದಾಗ ಅಲ್ಲಿ ಏನಾಗ್ತದ? ಬೋಧಕ ವ್ಯವಹಾರ ಆಗ್ತದ. ನೆನ್ಪಿಡ್ಕೊಡ್ರಿ, ಮುಂದೆ 4ನೇ ಶ್ಲೋಕದಾಗ ಅಲ್ಲಿ ಒಂದು ಶಬ್ದ ಬರ್ದಾರ ನಿಜಗುಂಡ್ರು. ಹೇಳ್ತೇನೆ ನಾವು. ಯಾಜ್ಞವಲ್ಕ್ಯರು ತನ್ನ ಸತಿಗಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡ್ತಾರೆ. 2ನೇ ಶ್ಲೋಕದಾಗ ಉತ್ತರ ಕೊಟ್ರು. ಏನಂತ ಉತ್ತರ ಕೊಟ್ರು? ಯಾಜ್ಞವಲ್ಕ್ಯ ಮಹರ್ಷಿಗಳು ತನ್ನ ಸತಿಯಳಾದ ಮೈತ್ರಿಯನ್ನು ಕುರಿತು ತನ್ನ ಸ್ವಕೀಯ ಅಂದ್ರೆ ಯಥಾರ್ಥವಾದ ಅನುಭವದಿಂದ ಜ್ಞಾನ ಯೋಗೀಶ್ವರನಿಗೆ ಹೇಗೆ ವ್ಯಾವಹಾರಿಕ ಭೋಗವು ಪ್ರಾಪ್ತಿಯಾಗುವುದೆಂಬುದನ್ನು ಮುಂದೆ ಹೇಳುವ ಪ್ರಕಾರ ನಿರೂಪಣೆ ಮಾಡುವಂತವರಾದ್ರು. ಅಂದರೆ ಈ ಶರೀರ ಸಂಬಂಧಗಳಾದ ವ್ಯಾವಹಾರಿಕ ಭೋಗಗಳು ಮಿಥ್ಯೆಯಾದ ಜೀವನಿಗೆ ಉಂಟಾಗುತ್ತವೆ. ಪರಿಪೂರ್ಣ ಸ್ವರೂಪನಾದ ಯೋಗೀಶ್ವರಿಗೆ ಯಾವೂ ಏನೂ ಇಲ್ಲ. ಆದರೂ ಪ್ರಾರಬ್ಧದಿಂದ ಅಜ್ಞಾನ ಲೇಷದಿಂದ ಹೊಂದಿ ಮಿಥ್ಯೆಯಾದ ವ್ಯವಹಾರವು ಪಾಡುತ್ತಿರುವಂತೆ ಕಂಡು ಬರುತ್ತಾನೆಂದು ಹೇಳುತ್ತಾರೆ. ಮುಂದ ಏನ್ ಹೇಳಿದ್ರು? 3ನೇ ಶ್ಲೋಕದಲ್ಲಿ ಗಗನದಂತೆ ಪರಿಪೂರ್ಣನು, ಕಮಲಪತ್ರದಂತೆ ನಿರ್ಲೇಪನೂ ಆಗಿರುವ ಜ್ಞಾನಯೋಗಿಯು ತನ್ನ ಸ್ವಸ್ವರೂಪ ಜ್ಞಾನೋದಯವಾದ ಕೂಡಲೇ ತಡ ಇಲ್ಲ. ಕತ್ಲು ಯಾವಾಗ ಕಳೀತೈತ್ರಿ? ಕತ್ಲು ಯಾವಾಗ ಕಳೀತೈತ್ರಿ? ಸೂರ್ಯೋದಯ ಸಮಕಾಲದಲ್ಲಿ ಆಗ್ತೈತೋ ಏನು ಸೂರ್ಯೋದಯ ಆಗಿ 1-2 ತಾಸಿನ ಮ್ಯಾಗ ಕತ್ಲು ಹೋಗ್ಬಿಡ್ತೈತೋ? ಸೂರ್ಯೋದಯ ಸಮಕಾಲದಲ್ಲಿ ಕತ್ತಳಿತದ, ಹಂಗ ಇಲ್ಲಿಯೂ ಆಗ್ತದ. ಆದ್ರೆ ಅನ್ಸುದಿಲ್ಲ ನಮಗ. ಯಾಕಂದ್ರೆ ಜನ್ಮ ಜನ್ಮಾಂತರದಿಂದ ನಮ್ಮ ಸಂಸ್ಕಾರದ ವಾಸನ ಹೋಗುದಿಲ್ಲ.
ಜ್ಞಾನ ಆಗೈತಂದ್ರು ವಾಸನ ಹೋಗುದಿಲ್ಲ. ಅದಕ್ಕೆ ನಮ್ಮಲ್ಲಿ ಏನ್ ಹೇಳ್ತೀವಿ ನಾವು, ತತ್ವಜ್ಞಾನ, ವಾಸನಾಕ್ಷಯ, ಮನೋನಾಶ. ಮನಸ್ಸಿರೋ ಮಟನು ಅದು ಮನಸ್ಸು ತನ್ನ ಕುಟಿಲತೆಯನ್ನ ಬಿಡುವುದಿಲ್ಲ. ಅದು ಸಂಕಲ್ಪ ವಿಕಲ್ಪ ಬಿಡುವುದಿಲ್ಲ ಅದು. ಏನ್ರಿ? ಇಲ್ಲದನ್ನ ಹುಡುಕಿ ದುಃಖ ಮಾಡ್ಕೊಳಕ್ ಓಡ್ತದ ಮನಸ್ಸು. ಏನ್ರಿ? ಇಲ್ಲದನ್ನ ಹುಡುಕ್ತತಿ. ಮನುಷ್ಯನ ಧರ್ಮನ ಅಂತ ಅದು. ಆ ಮನಸ್ಸಿಗೆ ಸಾಕ್ಷಿಯಾಗಿ ನಾ ಅದೇನೆ, ಮನಸ್ಸು ಇರುವಲ್ಲ ಬಿಡ ಅನ್ಬೇಕು. ಅದಕ್ಕೆ ದುಃಖರ ಮಾಡ್ಕೊಳ್ಳಿ, ಅದು ಸುಖಾರ ಪಡ್ಕೊಳ್ಳಿ, ಅದು ಮನುಷ್ಯನ ಧರ್ಮ. ಅದಕ್ಕೆ ನಾ ಸಾಕ್ಷಿಯಾಗಿ ನಾ ಬೇರೆ ಅದೇನೆ ಅನ್ನೋ ಮಟಾನು ಅದು ಕೈ ಬಿಡುವುದಿಲ್ಲ. ಕಸ್ತೂರಿ ಪೆಟ್ಟಿಗೆಯಲ್ಲಿ ಕಸ್ತೂರಿಯನ್ನು ಎಲ್ಲ ತೆಗೆದರೂ ಹೇಗೆ ವಾಸನೆ ಮಾತ್ರ ಇದ್ದಂತೆ ಅಜ್ಞಾನದ ಲೇಷವಿರುತ್ತದೆ. ಜ್ಞಾನ ಅಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ. ಜ್ಞಾನಾಗ್ನಿ ಆಗೇತೇನೋ ಇಲ್ಲೋ ಆಗೇತಿ. ಆದ್ರ ಅಗ್ನಿ ಎಲ್ಲ ಅಂದ್ರೆ ಆ ಕರ್ಮವನ್ನ ಸುಟ್ಟೈತಿನೋ ಸುಟ್ಟದೆ, ಆದ್ರ ಲೇಷ ಐತಿ. ಹೆಂಗಂತ ಹೇಳ್ತಾರ, ಕಸ್ತೂರಿ ಪೆಟ್ಟಿಗೆಯಲ್ಲಿ ಕಸ್ತೂರಿ ಎಲ್ಲಾ ಖಾಲಿ ಮಾಡ್ಯಾರ, ಆದ್ರೂ ಕೂಡ ಆ ವಾಸನೆ ಇನ್ನೂ ಐತಿ. ಅದರಂತೆ ವ್ಯಾವಹಾರಿಕ ದೇಹೇಂದ್ರಿಯಾದಿಗಳನ್ನೇ ವ್ಯಾವಹಾರಿಕ ಮತ್ತು ಮಿಥ್ಯೆಯಾದ ವ್ಯವಹಾರವು ಸಂಭವಿಸುತ್ತದೆ. ಆದ್ದರಿಂದ ಏನೂ ಆಶ್ಚರ್ಯವಿಲ್ಲವೆಂದು ಭಾವವು. ವ್ಯವಹಾರ ಆಕೈತೆ ಅಂತ ತಿಳ್ಕೊಂಡು ಅದಕ್ಕೆ ಸತ್ಯ ಅಲ್ಲ, ಅದು ಮಿಥ್ಯ ಅಂತ ತಿಳ್ಕೊ ಅಂತ ಹೇಳ್ತಾರ. ಸತ್ಯ ಇಲ್ಲಪ್ಪ, ಮಿಥ್ಯ ಅದ. ಇಲ್ಲಿ ಹೇಳ್ತಾರ ನೋಡ್ರಿ, ನಾ ಹೇಳಿದ್ ಬಂತ ನೋಡ್ರಿ. ಪ್ರಾರಬ್ಧ ಅಂದ್ರೆ ಏನಪ್ಪಾ? ಪ್ರಾರಬ್ಧ ಅಂದ್ರೆ ಅಹಂಕಾರ. ಈಗ ನಾವೇನ ನಾನು ನಾನು ಅಂತೇಳಿ ನೋಡ್ರಿ, ಇಲ್ಲೇ ಒಂದು ನಿಜವಾದ ನಾನು ಅದ. ನಾನು ಅನ್ನುವುದಲ್ಲೇ ಒಂದು ನಿಜವಾದ ನಾನು ಅದ, ತುರ್ಯಾತೀತವಾದ ನಾನು ಅದ, ಒಂದು ಅಹಂಕಾರ ನಾನು ಅದ. ಆ ತುರ್ಯಾತೀತವಾದ ನಾನುವಿನ ಮೇಲೆ ಇದು ಅಹಂಕಾರ ನಾನು ಬಂದು ಕುಂತದ ಬಿನ್ಸತ್ತದಾಗ. ಏನ್ರಿ? ಬಿನ್ಸತ್ತ ಅಂದ್ರೆ ಗೊತ್ತಾಗತ್ತೇನು? ಬಿನ್ಸತ್ತ ಅಂದ್ರೆ ಗೊತ್ತಾಗ್ತತ್ರಿ. ನಾನು ಅನ್ನುವಂಥದ್ದು ಯಥಾರ್ಥವಾದ ತುರ್ಯಾತೀತವಾದ ಸ್ವರೂಪ ಮೂರು ಕಾಲದಲ್ಲಿ ಒಂದೇ ರೀತಿಯಿಂದ ಇರೋದು ಏನದ, ಅದರ ಮೇಲೆ ಒಂದು ಕಾಲದಾಗಿದ್ದು ಇನ್ನೊಂದು ಕಾಲದ ಕಲ್ಪಿತವಾದಂತ ಈ ನಾನು ಅಹಂಕಾರ ಅನ್ನೋದು ಬಂದ್ ಕುಂತದ್ದು. ನಾನು ನಾನು ಅಂತೇವಲ್ಲ ಅಹಂಕಾರ, ಆ ಅಹಂಕಾರ ಅದು ಮಿಥ್ಯ ಅದ, ಅದು ಕಲ್ಪಿತದ, ಅದು ಪ್ರಾತಿಭಾಷಿಕದ. ಇದು ಪಾರಮಾರ್ಥಿಕದ. ಸ್ವರೂಪ ಪಾರಮಾರ್ಥಿಕದ, ಅದ್ರ ಮೇಲಿನ ಬಿನ್ಸತ್ತದಾಗಿ ಬಂದ ಇದು ಅಹಂಕಾರ ನಮ್ಗ ಆವರಣ ಮಾಡೈತಿ. ನಾನು ನಾನು ಅಂತ ನೋಡ್ರಿ, ಕಾಣಂಗಿಲ್ಲ ಅಂದ್ರೆ ಏನು ಹಿಂಗ ಕಾಣಂಗಿಲ್ಲ, ಅದು ಸ್ಥೂಲವಾಗಿ ಕಾಣಂಗಿಲ್ಲ, ಸೂಕ್ಷ್ಮ ಕಾಣ್ತದ ನಾನು ಅಂತ. ಸುಳ್ಳು ಅಂತ ಕಾಣಂಗಿಲ್ಲ, ಖರೆ ಅಂತ ಕಾಣ್ತೈತಿ ನೋಡುವಾಗ. ಖರೆ ಅಂತ ಕಾಣ್ತೈತಿ, ಆದ್ರೆ ಇಲ್ಲದು. ವಿಚಾರ ಮಾಡಿದ್ರೆ ಅದು ಬಾಧಿತ ಇಲ್ಲದಂಗ ಆಗ್ತದ ಅಂತಾರ. ವಿಚಾರ ಮಾಡಿ ನೋಡ್ರಿ. ಮತ್ತ ರಮಣ ಮಹರ್ಷಿಗಳು ಆ ನಾನುವಿನ ಮ್ಯಾಗ ಪ್ರಹಾರ ಮಾಡಿದ್ರು ಅವ್ರು. ಏನ್ರಿ? ಜನ್ಮ ಜನ್ಮಾಂತರ ಸಾಧನೆ ಇತ್ತು, ಈ ಜನ್ಮದಾಗ ಅಷ್ಟು ಉಳಿದಿತ್ತು. ಅವ್ರು ನಾನು ಅಂದ್ರೆ ಇದೇನು ಅಂತ ವಿಚಾರ ಮಾಡಿದ್ರು, ಅದು ಇರ್ದಂಗ ಆಗೋತು, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಪ್ರಾರಬ್ಧವು ಅಂದರೆ ಅಹಂಕಾರವು. ಅಹಂಕಾರ ನಾನಲ್ಲ, ಮತ್ತ ತಿಳ್ಕೊಡ್ರಿ. ಈ ಮನಿ ಯಾರು ಕಟ್ಸ್ಯಾರ? ನಾ ಕಟ್ಸೇನಿ. ಈ ಹೊಲ ಯಾರು ಖರೀದಿ ಮಾಡಿದ್ರು? ನಾ ಖರೀದಿ ಮಾಡೇನ್ರಿ. ಬಹಳ ಕಷ್ಟಪಟ್ಟೇನ್ರಿ ಅಂತಾನ. ನಾನು ಈಗ ಮನೆ ಸ್ವಚ್ಛ ಹೊಡೆದ್ರೆ, ಕಸ ಹೊಡೆದಿರಲ್ಲ, ಯಾರು ಹೊಡೆದಿರಿ? ನಾ ಹೊಡೆದಿನಿ ಅಂತ. ಇಲ್ಲೊಂದ್ 1000 ರೂಪಾಯಿ ಇಟ್ಟಿದ್ದೀನಿ, ಯಾರು ತಗೊಂಡ್ರಿ ಅಂತ ಕೇಳಿ, ನಾ ಇಲ್ಲ, ನೀ ಇಲ್ಲ. ಚಲೋ ಮಾಡಿದ್ದ ಯಾರು? ನಾನ್ 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 ನಾನ್ರಿ ನಾನ್ ನಾನ್ ಎದೆ ಉಬ್ಬಿಸಿ ಹೋಗ್ತಾರ. ಕೇಳಿದ್ರೆ ಎಲ್ಲಾರು ಗಪ್ಪಿ. ಹಾ ರೀ. ಅನ್ನ ಮಾಡದಕ್ರೆ ಉಪ್ಪು ಹೆಚ್ಚಾಗಿತ್ತಂದ್ರೆ ಯಾರ್ ಮಾಡ್ರಿ ಅನ್ನ ಅಂತಂದ್ರೆ ಎಲ್ಲಾರು ಗಪ್ ಚಿಪ್ಪಿ ಇರ್ತಾರ್ರಿ. ಎಲ್ಲ ಮಾಡಿದವ್ರಿಗೆ ಕೇಳಿದ್ರ ನಾಳೆ ಮತ್ತೆ ಅನ್ನ ಸಿಗಾಗಿಲ್ಲ ನಿಮಗ. ಚಲೋ ಆಗೈತೆ ಅಂತ ನೋಡ್ರ ಅಟ್ ಏನದ ನಾಳೆ ಸಿಗ್ತದೆ. ಖರ್ಗೆ ನಮ್ದ್ ಕಾಂಗ್ರೆಸ್ ಅಂತಾನ, ಇವನು ಸಿದ್ದರಾಮಯ್ಯ ನಮ್ದ್ ಕಾಂಗ್ರೆಸ್ ಅಂತಾನ. ನಾನ್ ಮಾಡ್ದೆ ಅಂತಾರ. ಅದ ಅಹಂಕಾರ ನೋಡ್ರಿ. ಅಹಂಕಾರ ಎಲ್ಲ ಐತಂದ್ರ ಎಲ್ಲೇ ಐತ್ ನೋಡ್ರಿ. ಕಾಣಂಗಿಲ್ಲ ಅನ್ನೋರ್ಗೆ ಹೇಳಾಗತ್ತೇನ,
ಎಲ್ಲೈತ್ರಿ ಅಂದ್ರೆ ಈ ಪುಸ್ತಕದ ಗತೆ ಕಾಣ್ತೈತೇನ ಅದ, ಈ ಮೊಬೈಲ್ ಗತೆ ಕಾಣ್ತೈತೇನ? ಇಲ್ಲ, ಸೂಕ್ಷ್ಮ ಕಾಣ್ತದ. ಇದು ಅಹಂಕಾರ. ಇದನ್ನ ವಿಚಾರ ಮಾಡಲಾಗಿ ಅದು ಇಲ್ಲವೇ ಇಲ್ಲ ಎಂಬುದಾಗಿ ಹೇಳುತ್ತಾರೆ 4ನೇ ಶ್ಲೋಕ. ಪ್ರಾರಬ್ಧವೆನಲ್ ಅಹಂಕಾರವಂತದು ವಿಚಾರಿಸಿ ನೋಡಲು ಇಲ್ಲದುದಾಗಿ, ಆರಬ್ಧ ಭೋಗವು ಆತ್ಮನಿಗೆ ಇಲ್ಲವಿದು, ತೋರ ಹಾರದ ಉರೋಜದಿಂದ ಎಸೆವಳೆ. ಇಲ್ಲೇ ಬಂತು ನೋಡ್ರಿ, ತೋರಧಾರದಿಂದ ಉರೋಜದಿಂದ ಎಸೆವಳೆ. ಇದು ಲೌಕಿಕವಾದ ಅರ್ಥ ಎಲ್ಲರಿಗೂ ಗೊತ್ತದ, ಅಲ್ಲಿ ಬೇಕಾದಾಗ ಬರ್ದಾರ ಅಪ್ಪೋ. ಎಲ್ಲರೂ ಪ್ರಾಜ್ಞರದಿರಿ, ಏನ್ ಹೇಳೋದು ಅವಶ್ಯಕತೆ ಇಲ್ಲ. ಇದು ಏನ್ ಹೇಳ್ಬೇಕಾಗೈತೆ ನನಗಂದ್ರ, ತೋರಧಾರದ ಉರೋಜದಿಂದ ಎಸೆವಳು ಸ್ತ್ರೀಯಳು ಸುರತ ಕ್ರಿಯೆಯಲ್ಲಿ ಹೆಂಗಾಗಿ ಆನಂದಕ್ಕೆ ಕಾರಣ ಹೇಳಲ್ಲ, ಹಂಗ ಇಲ್ಲಿ ಈಕಿ ಈ ಅಮ್ಮ ಮೈತ್ರೇಯಿ ಅಂತ ಪ್ರಶ್ನೆ ಕೇಳಿ ಆ ಒಂದು ವೃತ್ತಿ ಎಬ್ಸ್ತಾಳ ನೋಡ್ರಿ. ಅದಕ್ಕೆ ಆ ಒಂದು ಇಲ್ಲಿ ಏನದ ಬೋಧ್ಯ ವ್ಯವಹಾರಕ್ಕೆ ಕಾರಣಗಾಳ. ಅದಕ್ಕೆ ಅವರು ಅಷ್ಟು ಉಪಮಾಲಂಕಾರ ಕೊಟ್ಟು ಬರ್ದಾರ ನಿಜಗುಂಡಿ. ಇಲ್ಲೇ ಇದನ್ನ ತಗೋಬೇಕು ನಾವು, ಆ ಲೌಕಿಕ ಅರ್ಥ ತಗೋಬಾರದು. ಅಲ್ಲೇ ಅದು ಲೌಕಿಕದಾಗ ಅದು ಬೇಕು ಬಿಡ್ರಿ, ಬೇಡ ಅಂತ ಹೇಳಂಗಿಲ್ಲ ನಾವು. ಲೌಕಿಕದಾಗ ಎಲ್ಲರಿಗೂ ನೀವು ಪ್ರಾಜ್ಞರೇ ಅದಿರಿ, ತಿಳಿದವ್ರೇ ಅದಿರಿ. ಇಲ್ಲಿ ಹೆಂಗಿರ್ಬೇಕು ಗುರು ಶಿಷ್ಯರು ಅಂದ್ರೆ, ಯೋಗ್ಯವಾದ ಪ್ರಶ್ನೆ ಕೇಳೋದು, ಯೋಗ್ಯವಾಗಿ ಏನ್ ಹೇಳ್ತಾರ ಲಕ್ಷ್ಯ ಕೊಟ್ಟು ಕೇಳೋದು, ಹಂಗ ಗಪ್ 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 ಅವ್ರು ಏನ್ ಹೇಳ್ತಾರ ಹಂಗ ಹಿಡ್ಕೊಳ್ಳೋದು ಬುದ್ಧಿ ಚಕಾಚಕ್. ಹೆಂಗದ ನೋಡ್ರಿ ಮೈತ್ರಾದೇವಿ ಹಂಗಿರೋದಕ್ಕೆ. ಅದಕ್ಕೆ ಅವ್ರು ಏನ್ ಮಾಡ್ಯಾರ, ಅಲ್ಲಿ ಹೋಲಿಕೆ ಕೊಟ್ಟು ಹೇಳ್ಯಾರ, ತೋರ ಧಾರದ ರೋಜದಿಂದ ಎಸೆವಳೆ ಅಂತ. ಬಿಳಿಸಿ ಹೇಳಕ್ ನಾ ಏನು ಹೋಗುದಿಲ್ಲ, ಎಲ್ಲರೂ ತಿಳಿದವ್ರು ನೋಡ್ಕೊಡ್ರಿ. ಪ್ರಾರಬ್ಧವೆನಲ್ಲ, ಪ್ರಾರಬ್ಧವು ಅಂದರೆ ಅಹಂಕಾರವು. ಪ್ರಾರಬ್ಧ ಅಂದ್ರೆ ಅಹಂಕಾರ ನೋಡ್ರಿ, ಐತ್ ನೋಡ್ರಿ. ಆ ಮಂತ್ರಿದು ಮಂತ್ರಿ ರಾಜನ ಸತ್ತ ಉಪಯೋಗ ಮಾಡ್ಕೊಂಡಾನ, ಮಂತ್ರಿ ಕಾರ್ಬಾರ ಮಾಡ್ತಾನ. ಹಂಗ ಆತ್ಮನ ಸತ್ತ ತಗೊಂಡು ಇದು ಅಹಂಕಾರ ಕಾರ್ಬಾರ ಮಾಡಾಕತ್ತೈತಿ. ಎಲ್ಲಿ ನೋಡಿದ್ರು ಸ್ಟೇಜ್ ಮ್ಯಾಗ ಓಡಾಡವ ಯಾರು? ಮಂತ್ರಿನ ಓಡಾಡ್ತಾನ ಏನ್ರಿ? ಕಾರ್ಬಾರ. ಹಂಗ ಇದು ಅಹಂಕಾರ. ಅಹಂಕಾರ ಅಂತಂದ್ರೆ ಏನು ಅಂತಂದ್ರೆ, ಪ್ರಾರಬ್ಧ ಅಂದ್ರೆ ಅಹಂಕಾರ. ನಾನು ಎನ್ನುವ ಅಹಂಕಾರವಾಗಿರುವುದು ಅಂತದು. ಅದನ್ನು ವಿಚಾರಿಸಿ ನೋಡಿದರೆ ಅದು ಅಭಾವವಾದದ್ದರಿಂದ ಆ ಪ್ರಾರಬ್ಧ ಭೋಗವು ಇದು ಆತ್ಮನಿಗೆ ಇರುವುದೇ ಇಲ್ಲ. ಇದು ನಮಗೆ ಅನುಭವಕ್ಕೆ ಬರ್ಬೇಕಂದ್ರೆ ಸಾಧನೆ ಬೇಕು, ಇಲ್ಲಾಂದ್ರೆ ಬರೀ ಮಾತಾದೀತು. ಅದರಾಗ ವೃತ್ತಿ ಇರ್ಬೇಕು. ಮೈತ್ರಿ ಕೇಳು, ಪ್ರಾರಬ್ಧ ಅಂದರೆ ಪೂರ್ವ ಜನ್ಮದಲ್ಲಿ ತಾನು ಮಾಡಿದ ಕರ್ಮವು ಈ ಜನ್ಮದಲ್ಲಿ ಭೋಗವನ್ನು ಉಂಟು ಮಾಡುವುದಕ್ಕೆ ಇವು ಉದ್ಯುಕ್ತವಾಗಲು ಅದಕ್ಕೆ ಪ್ರಾರಬ್ಧವೆಂದು ಹೆಸರು ಬಂದಿರುತ್ತದೆ. ಇಂದಿನ ಜನ್ಮಾಂತರದಲ್ಲಿ ಎಷ್ಟು ಜನ್ಮ ಆಗ್ಯಾವ? 84 ಜನ್ಮ ಅಂತಾರ. 84 ಲಕ್ಷ ಜೀವರಾಶಿ ಒಳಗೆ ಹಾಸಿ ಬಂದೇವಲ್ಲ, ಆ ಹಾಸಿ ಬಂದದ್ರಾಗ ಮನುಷ್ಯ ಜನ್ಮ ಎಷ್ಟು ಬಂದೈತಲ್ಲ, ಆ ಮನುಷ್ಯ ಜನ್ಮ ಅಷ್ಟ ಕೌಂಟ್ ಮಾಡ್ಬೇಕು. ಯಾಕಂದ್ರೆ ಉಳಿದ ಜನ್ಮಗಳಲ್ಲಿ ಪಾಪ ಮಾಡಕ್ ಅವಕಾಶನೇ ಇಟ್ಟಿಲ್ಲವ ದೇವ್ರು, ಪುಣ್ಯನೇ ಮಾಡಕ್ ಇಟ್ಟ. ನಾವು ನೋಡ್ರಿ ಹೆಂಗ ಪ್ರಾಣಿಗಳು ನೋಡ್ರಿ ಪುಣ್ಯನೇ ಮಾಡ್ತಾವ್, ಗಿಡಗಳ ನೋಡ್ರಿ ಪುಣ್ಯನೇ ಮಾಡ್ತಾವ್, ಪಾಪ ಮಾಡ್ತಾವೇನ್ರಿ ಅವ? ಆ ಜನ್ಮಗಳು ಹೆಂಗದಾವ ಅಂತಂದ್ರ ಪುಣ್ಯ ಮಾಡ್ಲಿಕ್ಕನೇ ಇಟ್ಟಾನ ಅವನ್ನ, ಪಾಪ ಮಾಡಕ್ ಅವಕಾಶನೇ ಇಟ್ಟಿಲ್ಲ. ಪಾಪ ಮಾಡುದು ಪುಣ್ಯ ಮಾಡುದು ಎಲ್ಲಿಟ್ಟಾನ? ಮನುಷ್ಯ ಜನ್ಮದಲ್ಲಿ ಮಾತ್ರ. ಮನುಷ್ಯ ಇದ್ದಾವ ಪುಣ್ಯ ಮಾಡಿ ಮ್ಯಾಗುನು ಹೋಗ್ಬೋದು, ಪಾಪ ಮಾಡಿ ತಳಗುನು ಹೋಗ್ಬೋದು. ಆದ್ರೆ ಪ್ರಾಣಿ ಪಕ್ಷಿಗಳ ಜೀವನದಲ್ಲಿ ಪುಣ್ಯ ಮಾಡಿ ಮ್ಯಾಗ ಏರೋದೈತೆ ಹೊರತು ಇಳಿಯುವುದಿಲ್ಲ. ಅಲ್ಲಿ ಮನುಷ್ಯ ಜನ್ಮದಲ್ಲಿ ಮಾಡಿದಂತ ಕರ್ಮಗಳು ಸಂಚಿತ ಉಳ್ಕೊಂಡಾವ ನೋಡ್ರಿ. ಅವುಗಳಲ್ಲಿ ಫಲವನ್ನ ಕೊಡ್ಲಿಕ್ಕೆ ಉದ್ಯುಕ್ತವಾಗಿ ಕೆಲವೊಂದು ಫಲಗಳು ಕರ್ಮ ಫಲ. ಈಗ ನೋಡ್ರಿ, ಒಂದು ಗಿಡ ಬೆಳೆಸ್ತೀರಿ ನೀವು, ಯಾವ್ದೋ ಒಂದು ಪ್ಯಾರಲ್ ಹಣ್ಣು, ಒಂದು ಚಿಕ್ಕು ಹಣ್ಣು, ಒಂದು ಮಾವಿನ ಹಣ್ಣಿನ ಗಿಡ ಬೆಳೆಸ್ತೀರಿ. ಅದು ತಳಿ ನಿಮ್ಗೆ ಎಷ್ಟು ವರ್ಷಕ್ಕೆ ಫಲ ಕೊಡ್ತದ್ರಿ? ಈಗ ಮಾವಿನ ಹಣ್ಣು ಇವತ್ತು ಬೆಳೆಸಿದ್ರ ಅಂದ್ರೆ ಎಷ್ಟು ವರ್ಷ ಫಲ ಕೊಡ್ತದ್ರಿ? ಯಾರು ರೈತರು ಹೇಳ್ರಿ? 3-4 ವರ್ಷಕ್ಕೆ ಫಲ ಕೊಡ್ತಾವ್ರಿ. 3 ಅಥವಾ 4 ವರ್ಷಕ್ಕೆ ತಳಿ ಮ್ಯಾಗ ಫಲ ಕೊಡ್ತೈತ. 3 ವರ್ಷ ಹಿಡ್ಕೊಡ್ರಿ ನೀವು. ಆ 3 ವರ್ಷ ಆಗೈತೆ ಅಂದ್ರೆ ಫಲ ಕೊಡಬೇಕಲ್ಲ ಅವು. ಆ ಫಲ ಕೊಡ್ಲಿಕ್ಕೆ ತಯಾರಾದಂತ ಕರ್ಮಗಳೇನು ಸಂಚಿತದಾಗ ಅದಾವಲ್ಲ, ಅವಕ್ಕ ಪ್ರಾರಬ್ಧ ಅಂತ. ಅವನು ತೆಗೆದು ಬೇರೆ ಇಡ್ಬೇಕು. ಅವು ಫಲ ಕೊಡಾಕ ತಯಾರಾಗವು. ಅವು ನಮಗ್ ಫಲ ಕೊಟ್ಟಾವ. ಈ ಶರೀರ, ಈ ತಾಯಿ ಹೊಟ್ಯಾಗ, ಇಂಥ ಊರಾಗ ಹಿಂಗ ಗಂಡು ಹೆಣ್ಣು ಆಗಿ ನೀವು ಹುಟ್ಟಪ್ಪ. ಸಂಚಿತದಾಗಿನೂ ಕೆಲವೊಂದು ಕರ್ಮಗಳು ಫಲ ಕೊಡ್ಲಿಕ್ಕೆ ತಯಾರಾಗ್ಯಾವು. ಇನ್ನೂ ಫಲ ಕೊಡಾಕ ತಯಾರಾಗದು, ಇನ್ನ ಬೆಳೆಯಾಗತ್ತಾವಲ್ಲ, ಅವು ಅದಾವ. ಇನ್ನ ಸಂಚಿತದಾಗಿನೂ ಇನ್ನು ಫಲ ಕೊಡ್ಲಾಕ ತಯಾರಾಗಿಲ್ಲ, ಅದಾವಲ್ಲ, ಅವು ಅದಾವ. ಇನ್ನೇ ಅವನ್ನ ಜ್ಞಾನಾಗ್ನಿಯಿಂದ ಸುಡ್ಬೇಕಾಗ್ತದೆ. ಜ್ಞಾನಿ ಅದಾವ,
ಅಜ್ಞಾನಿಗಳಿಗೆ ಸುಳಂಗಿಲ್ಲ, ಭೋಗಿಸಬೇಕಾ ಅವನ್ನ, ಭೋಗಿಸದ ಬೇರೆ ದಾರಿನೇ ಇಲ್ಲ. ಆ ಸಂಚಿತ ಕರ್ಮಗಳಲ್ಲಿ ಏನು ಪ್ರಾರಬ್ಧ ಕರ್ಮ ಅಂತ ಉದ್ಯುಕ್ತ ಆಗ್ತದಲ್ಲ, ಅದಕ್ಕೆ ಪ್ರಾರಬ್ಧ ಕರ್ಮ ಅಂತ. ಆ ಪ್ರಾರಬ್ಧ ಕರ್ಮ ಯಾವಾಗ ಅದು ಉದ್ಯುಕ್ತ ಆಗೈತಂದ್ರೆ, ಈಗ ತಾಯಿ ಹೊಟ್ಟೆಗಿನ ಹುಟ್ಟಿ ಬಂದಿವಲ್ಲ ನಾವು, ಈಗ 72 ವರ್ಷದಿಂದ ನಾ ಹುಟ್ಟಿ ಬಂದೀನಿ, ಹಂಗ ನಿಮ್ ಜನ್ಮ ಎಷ್ಟು ವರ್ಷ ಆತ ನೋಡ್ಕೊಡ್ರಿ ಒಬ್ಬೊಬ್ಬರು. ಅವಾಗ ಅದ ಪ್ರಾರಬ್ಧ, ಅದು ಫಲಸೇತಿ. ಅದು ಎದ್ರಾಗಿಂದ ಬಂದಿತ್ತು, ಅದು ಆ ಸಂಚಿತದ ಏನೈತೆ ಗುಂಪು ಐತಲ್ಲ, ಗಂಟು ಡಿಪಾಸಿಟ್, ಅದ್ರಾಗಿಂದ ಫಲ ಕೊಡ್ಲಿಕ್ಕೆ ತಯಾರಾದದ್ದು ಸಂಚಿತ. ಅದಕ್ಕೇನಂತಾರ ಪ್ರಾರಬ್ಧ. ಅಂದ್ರೆ ಪ್ರಾರಬ್ಧ ಅಂದ್ರೆ ಸಂಚಿತದಾಗಿನ ಒಂದು ಭಾಗದು, ಫಲ ಕೊಡ್ಲಿಕ್ಕೆ ತಯಾರಾದಂತ ಭಾಗ. ಆ ಪ್ರಾರಬ್ಧ ಕರ್ಮ ಏನಂತಾರಲ್ಲ, ಅದಕ್ಕನ ಅಹಂಕಾರ ಅಂತ ಇನ್ನೊಂದು ಹೆಸರು. ಅದೇ ಅಹಂಕಾರ. ಇಲ್ಲ ಐತ್ ನೋಡ್ರಿ, ನಾನು ಅಂತ ನೋಡ್ರಿ. ಆದರೆ ಆ ಕರ್ಮವು ತನ್ನ ಭೋಗವನ್ನು ಕೊಡಬೇಕಾದರೆ ಅಹಂ ವೃತ್ತಿ ಮೂಲಕ ಕೊಡುತ್ತದೆ. ಭೋಗ ಕೊಡಬೇಕಾದ್ರೆ ಅಹಂ ಅನ್ನೋದು ಬೇಕು. ಈ ಅಹಂ ವೃತ್ತಿ ಎಲ್ಲೈತಿ ಅಂದ್ರೆ, ಮುಂಜಾನೆ ಎದ್ದುಗಳಕ್ಕೆ ನಾಳೆ ಮುಂಜಾನೆ ಎದ್ದು ನೋಡ್ಕೊಡ್ರಿ. ಮುಂಜಾನೆ ಹೇಳ್ತೇವಲ್ಲ, ಮೊದಲ ಏನ್ ಬರ್ತೈತಿ ವೃತ್ತಿ ನೋಡ್ರಿ ಮನಸ್ನಾಗ. ಮನಸ್ಸು ಏನಾಗ್ತದ, ಮೊದಲ ಅಹಂಕಾರ, ಮೊದಲ ಅಹಂ ಬರ್ತದೆ. ಆ ನಂತರ ಇದಂ, ಸುತ್ತಲ ಏನದ ಎಲ್ಲಾ ಕಾಣಕ್ ಚಲೋ ಆಗ್ತೈತಿ. ಮೊದಲ ಅಹಂ, ಆಮ್ಯಾಗ ಇದಂ. ಆ ಮೊದಲ ಏನ್ ಬರ್ತೈತಲ್ಲ ಅಹಂ ನಾನು ಅಂತ ಏನ್ ಬರ್ತೈತಿ, ಅದೇ ಅಹಂಕಾರ. ಅದಿಲ್ಲಂದ್ರೆ ಯಾವ ಭೋಗನೂ ಇಲ್ಲ ನಿಮ್ಗೆ, ಸುಖನೂ ಇಲ್ಲ, ದುಃಖನೂ ಇಲ್ಲ. ಅದಕ್ಕಿಂತ ಮೊದಲ ಸುಷುಪ್ತಿ ಅವಸ್ಥೆ ಒಳಗ ಅದಕ್ಕೆ ಕಾರಣವಾದ ಅವಿದ್ಯೆಯಲ್ಲಿ ಅಡಗಿರ್ತೈತಲ್ಲ, ಅಲ್ಲಿ ಹೆಂಗಿರ್ತದ ಅಂತಂದ್ರೆ, ಅಲ್ಲಿ ಕೇವಲ ಸುಖ ಇರ್ತದೆ, ಸ್ವರೂಪ ಆವರಣ ಇರ್ತದೆ ಅಷ್ಟ. ಆತ್ಮ ಇರ್ತೈತಿ ಮತ್ತು ಅಜ್ಞಾನ ಇರ್ತೈತಿ. ಅಹಂ ವೃತ್ತಿ ಮೂಲಕ ಕೊಡುತ್ತದೆ ಹೊರತು ಅಹಂಕಾರ ವೃತ್ತಿ ವಿನ ಭೋಗವಾಗಲಾರದು. ಭೋಗ ಆಗ್ಬೇಕಂದ್ರೆ ಅಹಂಕಾರ ವೃತ್ತಿನೇ ಬೇಕ್ರಿ. ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆಗ್ಬೇಕಂದ್ರು ಅಹಂಕಾರ ವೃತ್ತಿ ಬೇಕೇ. ಆದ್ರೆ ಹೆಂಗಿರ್ತೈತಿ ಅಹಂ ಅಂದ್ರೆ, ನಮ್ಮಷ್ಟು ಸ್ಟ್ರಾಂಗ್ ಇರಂಗಿಲ್ಲ. ಅಗದಿ ಈ ಲ್ಯಾಮಿನೇಷನ್ ಪೇಪರ್ ಇರ್ತೈತಲ್ಲ, ಈ ಫೋಟೋದ್ ಕಟ್ಟಿದ ಮ್ಯಾಗ ಒಂದು ಪ್ಲಾಸ್ಟಿಕ್ ಹಳಿ ಹಾಕಿರ್ತಾರಲ್ಲ, ಹಂಗಿರ್ತೈತಿ ನೋಡ್ರಿ ಅಹಂಕಾರ. ಬಹಳ ಸಣ್ಣ ಪ್ರಮಾಣದಾಗ ಇರ್ತದೆ. ಅಂತ ಅವಸ್ಥೆ ಒಳಗ ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆಗ್ತದೆ. ಅಹಂ ವೃತ್ತಿ ಮೂಲಕ ಅದು ಭೋಗ ಕೊಡುತ್ತದೆ ಹೊರತು ಅಹಮಾಕಾರ ವೃತ್ತಿ ಇಲ್ಲದೇನೆ ಅದು ಭೋಗ ಆಗಲಾರದು. ಆದ್ದರಿಂದ ಪ್ರಾರಬ್ಧ ಅಂದರೆ ಅಹಂಕಾರವು. ಆ ಅಹಂಕಾರವು ಏನಿದೆ ಎಂದು ವಿಚಾರ ಮಾಡಿದರೆ ಅವಿಚಾರ ಕೃತೇಣ ಸಿದ್ಧ. ಅವಿಚಾರ ಸಿದ್ಧ, ವಿಚಾರ ಬಾಧಿತ. ಹೆಂಗ ಹುಬ್ಬ ಹೆಂಗ ಆಗ್ತೈತೆ ಅಂದ್ರೆ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರ್ತದ, ಅದು ಏನದ ಅಂತ ತಿಳ್ಕೊಂಡು ಹೋಗಿ ಹಿಡಿದ್ರಿ ಅಂದ್ರೆ ಆ ಬೆಳ್ಳಿ ಕಾಣುದಿಲ್ಲ. ಹಂಗ ಹಾವು ಕಂಡಾಗ ಅದು ಹಾವು ಏನದ ಅಂತ ಬ್ಯಾಟ್ರಿ ಹಿಡಿದು ನೋಡಿದಾಗ ಹಗ್ಗನ ಕಾಣ್ತದ, ಹಾವು ಕಾಣುದಿಲ್ಲ. ಹೆಂಗೋ ಹಂಗ ಇದು ಅಹಂಕಾರ ಏನೈತಿ ಅಂತ ನೀವು ವಿಚಾರ ಮಾಡಿದ್ರಿ ಅಂದ್ರೆ, ಇದು ಅಹಂಕಾರ ಇಲ್ಲದಂಗಾಗಿ ಹೋಗ್ತದೆ. ಆ ಅಹಂಕಾರ ಕೆಳಗೆ ಏನದರಿ, ಸ್ವರೂಪದ, ನಮ್ಮೆಲ್ಲರ ಸ್ವರೂಪ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸ್ವರೂಪದ ನಿಜವಾದ ನಾನು ಅದ. ತುರ್ಯಾತೀತ ಅವಸ್ಥೆ ತುರ್ಯಾತೀತ ನಾನು ಅದ ಅಲ್ಲಿ ಒಳಗ. ಅದ್ರ ಮೇಲೆ ಬಿನ್ಸತ್ತದಾಗ ತೋರ್ತದ ಅಹಂಕಾರ. ವಿಚಾರ ಮಾಡಿದ್ರೆ ಇಲ್ದಂಗ ಆಗ್ತದೆ. ಇಲ್ಲದ ಈ ಭೋಗವು ಇದ್ದ ಆತ್ಮರಿಗೆ ಉಂಟೆಂದು ಹೇಳಲಿಕ್ಕೆ ಆದೀತಿ. ಇದು ಪ್ರಾತಿಭಾಷಿಕವಾಗಿ ತೋರದ ಭೋಗ, ಇದು ಆತ್ಮರಿಗೆ ಅರಿವಿಗೆ ಇಲ್ಲ. ಉಂಟಂತ ಹೇಳಲಿಕ್ಕೆ ಆದೀತಿ ಅಂದ್ರೆ ಆಗಲಾರದು. ಬಳಿಕ ಪ್ರಾರಬ್ಧ ಉಪಲಕ್ಷಣದಿಂದ ಲಕ್ಷಿತವಾದ ಇಲ್ಲದ ಜಗತ್ತಿನಲ್ಲಿ ವ್ಯವಹಾರವು ಇದ್ದಂತೆ ಯಾಕೆ ತೋರುತ್ತದೆ ಎಂದು ಶಂಕೆಯನ್ನು ಮಾಡಿದರೆ, ಇಲ್ಲದ ಜಗತ್ತಿನಲ್ಲಿ ಇದ್ದ ಆತ್ಮನ ವ್ಯವಹಾರ ಇದ್ದಂತೆ ತೋರುತ್ತದೆ ಎಂದು ಹೇಳುತ್ತಾರೆ. ಇಲ್ಲದ ತ್ರಿಜಗದೋಳ್ ಉಳ್ಳ ಆತ್ಮ ವ್ಯವಹೃತಿ ಉಳ್ಳಂತೆ ತೋರ್ಪುದು ಖುಷಿಯಾಗಿ, ಉಳ್ಳ ಘಟಾದಿಗಳಲ್ಲಿ ಮೃತ್ಯಕ್ಕೆ ನೋಡಲ್ಲ ಉಳ್ಳಂತೆ ವರ್ತಿಸುವ ಪಾಂಗು. ಇಲ್ಲದ ತ್ರಿಜಗದೊಳು, 3 ಜಗತ್ತು ಏನದ, ಪೃಥ್ವಿ, ಪಾತಾಳ ಮತ್ತು ಸ್ವರ್ಗ ಅಂತ ತೋತ 3 ಲೋಕಗಳಂತ ತಗೊಂಡ್ರೆ 3 ಹಂಗ ತಗೋಬೇಕು. ಇಲ್ಲದ 3 ಲೋಕಗಳಲ್ಲಿ ಉಳ್ಳ ಆತ್ಮ ವ್ಯವಹಾರತೆಯು ಇದ್ದ ಆತ್ಮನ ವ್ಯವಹಾರವು ಇದ್ದಂತೆ ತೋರುವುದು. ಖುಷಿಯಾಗಿ ಉಳ್ಳ ಘಟಾದಿಗಳಲ್ಲಿ, ಮಿಥ್ಯೆಯಾದ ಘಟಾದಿಗಳಲ್ಲಿ ವಿಚಾರಿಸಲು ಮಣ್ಣು ಉಳ್ಳಂತೆ ವರ್ತಿಸುವ ಹಾಗೆ ಇರುತ್ತಿರುವ ಹಾಗೆ, ಇಲ್ಲದ ಘಟಾದಿಗಳಲ್ಲಿ ಇದ್ದ ಮೃತ್ತಿಗೆ ಇದ್ದಂತೆ ಹೇಗೆ ತೋರುತ್ತಿರುವುದೋ
ಹಾಗೆ ಇಲ್ಲದ ಜ್ಞಾತೃ ಜ್ಞಾನ ಜ್ಞೇಯ ರೂಪ ಮೂರು ಲೋಕಗಳಲ್ಲಿ ಇದ್ದಂತ ಆತ್ಮನ ವ್ಯವಹಾರವು ಇದ್ದಂತೆ ವರ್ತಿಸುತ್ತದೆ. ಬಂತ್ ನೋಡ್ರಿ, ಇವು ತ್ರಿಪುಟಿ ಅಂದ್ರೆ ಜ್ಞಾನ ತಗೊಂಡ್ರಿ ಅಂದ್ರೆ ಜ್ಞಾತೃ ಜ್ಞಾನ ಜ್ಞೇಯ, ಧ್ಯಾನ ತಗೊಂಡ್ರಿ ಅಂದ್ರೆ ಧ್ಯಾತೃ ಧ್ಯಾನ ಧ್ಯೇಯ, ಅದನ್ನ ಪ್ರಮಾಣ ತಗೊಂಡ್ರಿ ಅಂದ್ರೆ ಪ್ರಮಾಣ ಪ್ರಮಾತೃ ಪ್ರಮೇಯ, ಅದನ್ನ ತೆಗದ್ರಿ ಅಂದ್ರೆ ಮಾತೃ ಮಾನ ಮೇಯ. ಇವೆಲ್ಲ ಏನದ ಈ ತ್ರಿಪುಟಿ ಇದ್ದಲ್ಲೇ ಅನುಭವ ವ್ಯವಹಾರ ಅನುಭವ ಆಗ್ತದೆ. ಈ ಮೂರು ಇಲ್ಲ ಅಂದ್ರೆ ಅನುಭವ ಆಗೋದಿಲ್ಲ. ಹೆಂಗದ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರ ನೋಡ್ರಿ, ಅದನ್ನ 10 ಸಲ ಹೇಳಿವಿ. ಈಗ ಘಟ ಘಟ ಅಂತೀರಲ್ಲ, ಅದು ಮಣ್ಣು ಅಂತ ನಾ ಅಂತೇನಿ. ನೀವು ಘಟ ಅನ್ನಕತ್ತಿರಲ್ಲ, ಎಲ್ಲೈತಿ ನನ್ನ ಮಣ್ಣು ಬಿಟ್ರಿ ಘಟ ತೋರಿಸ್ರಿ. ಶಾಸ್ತ್ರಕಾರರು ಏನಂತಾರ, ಜ್ಞಾನಿ ಏನಂತಾನ, ಅದು ಮಣ್ಣು ಅಂತಾನ. ಅಜ್ಞಾನಿಗಳು ಏನಂತಾರ, ಅದು ಕೊಡ ಅಂತಾರ. ಇದು ದೃಷ್ಟಾಂತ. ದ್ರಾಷ್ಟಾಂತದೊಳಗೆ ಏನಂತಾರ ಅಜ್ಞಾನಿಗಳು, ಇದು ಜಗತ್ತು ಅಂತಾರ ಅಜ್ಞಾನಿಗಳು. ಅವ ಜ್ಞಾನಿ ಏನಂತಾನ, ಇದು ಬ್ರಹ್ಮ ಅಂತಾನ. ಈಗ ನೀವು ವಿಚಾರ ಮಾಡ್ರಿ, ಆ ಬ್ರಹ್ಮವನ್ನ ಬಿಟ್ರ, ಆದ್ರ ಆ ಘಟದೊಳಗ ಮಣ್ಣನ್ನ ಬಿಟ್ರ ನಿಮ್ ಕೊಡ ಎಲ್ಲೈತಿ ತೋರಿಸ್ರಿ ಅಂತ. ನೀವು ಎಲ್ಲಿ ಮುಟ್ಟಿದ್ರು ಕೊಡದ ತಳಭಾಗ ಮುಟ್ಟಿದ್ರು ಮಣ್ಣ, ನಡಕಿನ ಡೂಮ್ ಭಾಗ ಡೂಮ್ ಐತಲ್ಲ ಅಗಲಂದ ಆ ಭಾಗ ಮುಟ್ಟಿದ್ರು ಮಣ್ಣ, ಕಂಠಸ್ಥಾನವನ್ನು ಮುಟ್ಟಿದ್ರು ಮಣ್ಣ. ಆ ಗಡಿಗೆ ಒಳಗೆ ಮಣ್ಣು ಬಿಟ್ಟು ಏನದ ಹೇಳ್ರಿ, ಗಡಿಗೆ ಒಳಗ ಮಣ್ಣು ಬಿಟ್ಟು ಏನ್ರ ಐತೆ ಹೇಳ್ರಿ. ಈ ಜಗತ್ತಾಗ ಈ ಜಗತ್ತಿನೊಳಗ ಬ್ರಹ್ಮನ ಬಿಟ್ಟು ಏನ್ರ ಐತೆ ನೋಡ್ರಿ. ಘಟದ ತಿಳಿತದ, ಜಗತ್ತಿಂದ ಅಷ್ಟು ಅನುಭವ ಬರುದಿಲ್ಲ. ಅದನ್ನ ದೃಷ್ಟಾಂತ ತಗೊಂಡು ಇಲ್ಲಿ ದ್ರಾಷ್ಟಾಂತಕ್ಕೆ ಬಂದ್ರೆ ಪಟಕ್ಕನ ಹೊಳಿತೈತಿ. ಎಲ್ಲೆಲ್ಲಿ ಘಟ ಐತಂತಿರಲ್ಲ, ಅದು ಮಣ್ಣು ಬಿಟ್ಟು ಏನ್ ಐತೆ ನೋಡ್ರಿ. ಎಲ್ಲಿ ಜಗತ್ತೈತಿ ಅದು ಬ್ರಹ್ಮನ್ ಬಿಟ್ಟು ಇಲ್ಲವೇ ಇಲ್ಲ. ಹಿಂಗ್ ವಿಚಾರ ಮಾಡಂತಾರೋ. ಇಲ್ಲದ ಘಟಾದಿಗಳಲ್ಲಿ ಇದ್ದ ಮೃತ್ತಿಗೆ ಇದ್ದಂತೆ ಹೇಗೆ ತೋರುತ್ತದೆಯೋ ಹಾಗೆ ಇಲ್ಲದ ಈ ಜ್ಞಾತೃ ಜ್ಞಾನ ಜ್ಞೇಯ ರೂಪ ಈ ಮೂರು ಲೋಕಗಳು ಇದ್ದಂತ ಆತ್ಮನ ವ್ಯವಹಾರವು ಇದ್ದಂತೆ ತೋರುತ್ತದೆ. ಇಲ್ಲ ವ್ಯವಹಾರ ಆದ್ರೂ ತೋರ್ತದೆ. ಘಟ ಅನ್ನೋದು ಇಲ್ಲೇ ಇಲ್ಲ, ತೋರ್ತದೆ. ವ್ಯವಹಾರ ಮಾಡ್ತೀವಿ, ಘಟ ತೊಂಬ ಮಣ್ಣು ತೊಂಬ ಅಂತಾರ ಯಾರ, ಇಲ್ಲ ಘಟ ತೊಂಬ ಅಂತ. ನೀರ್ ತರಕ್ ಹೋಗ್ಬೇಕು ಘಟ ತಗೋ ಕೊಡ ತಗೋ ಅಂತ. ಮಣ್ಣು ತೊಂಬ ನೀರ್ ತರಕ್ ಹೋಗ್ಬೇಕು ಮಣ್ಣು ತೊಂಬ ಅಂತಾರ, ಇಲ್ಲ ಅನ್ನಂಗಿಲ್ಲ. ವ್ಯವಹಾರಕ್ಕೆ ಬರ್ತದೆ, ವಿಚಾರ ಮಾಡಿದ್ರೆ ಇಲ್ಲ ಅದು. ನೀರ್ ತರಕ್ ಹೋಗ್ಬೇಕು ಮಣ್ಣು ತೊಂಬ ಅಂತಾರ, ಕೊಡ ತೊಂಬ ಅಂತಾರ. ವ್ಯವಹಾರಕ್ಕೆ ಬರ್ತದ್ರಿ, ಇಲ್ಲಲ್ಲ. ವ್ಯವಹಾರಕ್ಕೆ ಬರ್ತದಂದ್ರ ವ್ಯವಹಾರಕ್ಕೆ ಉಪಯೋಗ ಐತಂದ್ರ ಅದಕ್ಕೆ ಐತ್ ಅನ್ನಕ್ ಹೋಗ್ಬೇಡ್ರಿ ಅಂತ ವಿಚಾರ ಮಾಡ್ರಲ್ಲ. ಇಲ್ಲದರಲ್ಲಿ ಇದ್ದದ್ದು ಇದ್ದಂತೆ ವರ್ತಿಸಬಾರದೆಂಬ ನಿಯಮ ಇಲ್ಲ. ಆದ್ದರಿಂದ ಪ್ರಾರಬ್ಧವು ಅಂದರೆ ಅಹಂಕಾರ ಉಪಲಕ್ಷಣದಿಂದ ತೋರಿದ ಈ ಜಗತ್ತು. ಉಪಲಕ್ಷಣ ಅಹಂಕಾರ, ಉಪಲಕ್ಷ ಜಗತ್ತು. ಕಾಗೆ ಕುಂತಿದ್ದ ದೇವದತ್ತನ ಮನೆ, ಕಾಗೆ ಉಪಲಕ್ಷಣ, ಉಪಲಕ್ಷಿತ ಯಾವುದು, ದೇವದತ್ತನ ಮನೆ. ಹಾಗೆಯೇ ಉಪಲಕ್ಷಣದಿಂದ ತೋರಿದಂತ ಈ ಜಗತ್ತು ತಾನು ಇಲ್ಲದ್ದಾದರೂ ಕೂಡ ಇದ್ದ ಆತ್ಮನು ಇರುವುದರಿಂದ ವ್ಯವಹಾರ ಇದ್ದಂತೆ ತೋರಿ ಬರುತ್ತದೆ. ಜಗತ್ತಿಲ್ಲ, ಆತ್ಮ ಒಬ್ಬನ ಅದಾನ. ಆದ್ರೆ ನಮ್ಗೆ ಏನಾಗೈತಿ, ಜಗತ್ತು ಇದೆ ಅನ್ನುವಂಥದ್ದನ್ನ, ಆ ಇದೆ ಅನ್ನೋದು ಆತ್ಮನಿಂದ ಕೈಗಡ ತಗೊಂಡು ತೋರ್ತದ. ಜಗತ್ತು ಇದೆ ಅನ್ನೋದು ಜಗತ್ತು ಏನ್ ಮಾಡ್ತೈತಿ, ಆತ್ಮನ ಇದೆ ಇದ್ದಂತ ಆತ್ಮನಿಂದ ಆ ಇದೆ ಅನ್ನೋದನ್ನ ಕೈಗಡ ತಗೊಂಡು ಜಗತ್ತು ಇದೆ ಇದೆ ಅಂತ ತೋರಾಗತ್ತದ. ಆ ಘಟ ಅನ್ನೋದು ಇಲ್ಲ, ಆ ಘಟ ಅನ್ನೋದು ಇದೆ ಅಂತ ಇರುವಿಕೆ ಯಾಕೆ ತೋರಾಗತ್ತೆ ಅಂತ ಹೇಳಿದ್ರ, ಆ ಮಣ್ಣಿನಿಂದ ಇರುವಿಕೆಯನ್ನ ಕೈಗಡ ತಗೊಂಡು ತೋರಾಗತ್ತದ. ತಿಳಿತೇನ್ರಿ? ಲಕ್ಷಕ್ಕೆ ಬರಾಗತ್ತೇನೋ, ಕೈಗಡ ತಗೊಂಡಿದ್ದದ ಯಾವುದು, ಕೊಡ. ಏನಂತ ತಗೊಂಡೈತಿ, ಮಣ್ಣಿನಿಂದ ಇರುವಿಕೆಯನ್ನ ಕೈಗಡ ತಗೊಂಡೈತಿ. ಮಣ್ಣು ಐತಿ, ಕೊಡ ಐತಿ ಅಂತ ತೋರಾಗತ್ತದ. ಬ್ರಹ್ಮ ಐತಿ, ಜಗತ್ತು ಐತಿ ಅಂತ ತೋರಾಗತ್ತದ. ಅನುಭವಕ್ಕೆ ಬರಾಗತ್ತೈತಿ ಅಂದ್ರೆ ಹೇಳುದು. ಬರತದ್ರಿ. ಅಲ್ಲೇ ಐತಿ, ನಮಗ್ ಗೊತ್ತಾಗಂಗಿಲ್ಲ, ವಿಚಾರ ಮಾಡಂಗಿಲ್ಲ ಅಷ್ಟ.
ಪ್ರಾರಬ್ಧವು ಅಂದರೆ ಅಹಂಕಾರ, ಅಹಂಕಾರ ಉಪಲಕ್ಷಣದಿಂದ ತೋರಿದ ಈ ಜಗತ್ತು ತಾನು ಇಲ್ಲದ್ದಾದರೂ ಕೂಡ ಅದರಲ್ಲಿ ಇದ್ದ ಆತ್ಮನು ಇರುವುದರಿಂದ ವ್ಯವಹಾರವು ಇದ್ದಂತೆ ತೋರುತ್ತದೆ. ಆದರೂ ಈ ಪ್ರಾರಬ್ಧ ಭೋಗವು ಆತ್ಮನಿಗೆ ಇಲ್ಲವೇ ಇಲ್ಲ. ನೋಡ್ರಿ, ಪ್ರಾರಬ್ಧ ಗಿಡಕ್ಕಂದ್ವಿ, ಶರೀರಕ್ಕಂದ್ವಿ, ಶರೀರಕ್ಕೂ ಇಲ್ಲ ಅನ್ನೋಂತಾರೆ. ಈಗ ಶರೀರನೇ ಇಲ್ಲ. ಹಿಂಗ ಬಳಿಕ ಕಾರಣವಾದಂತಹ ಪ್ರಾರಬ್ಧವು ಸುಳ್ಳಾದ ಮೇಲೆ, ಪ್ರಾರಬ್ಧನ ಸುಳ್ಳಾದ ಮೇಲೆ ಕಾರ್ಯವಾದ ವ್ಯವಹಾರ ಸುಳ್ಳಾಗ್ಲಿಕ್ಕೆ ಬೇಕಾತಲ್ಲ. ಪ್ರಾರಬ್ಧನ ಸುಳ್ಳಾದ್ಮೇಲೆ ಕಾರ್ಯವಾದಂತ ಕಾರಣ ಸುಳ್ಳು ಅಂದ್ರೆ ಕಾರ್ಯನೂ ಸುಳ್ಳಾಗಬೇಕು. ಹೀಗಿದ್ದು ಪ್ರಾರಬ್ಧ ಮಾತ್ರ ಸುಳ್ಳು, ವ್ಯವಹಾರ ಕಾರ್ಯ ಸತ್ಯ ಅನ್ನುತ್ತೇವೆ ಎಂದು ಯಾರ ತಾವು ಹೇಳುವುದು ನನಗೆ ಅಯೋಗ್ಯವಾಗಿ ಕಾಣಿಸುತ್ತದೆ ಎಂದು ಶಂಕೆ ಮಾಡಿದರೆ, ಎಷ್ಟು ಹಳೆಗಳ ಶಂಕೆ ಹೆಂಗ್ ಮಾಡ್ತಾವ, ದೃಷ್ಟಾಂತದ ಮೂಲಕ ಸಮಾಧಾನವನ್ನು ಹೇಳುತ್ತಾರೆ. ಕಟಕಾದಿಗಳು ಪೊನ್ನಿನಳು ತೋರ್ಪವು, ಇಲ್ಲದೆ ಘಟಿಪುದು ಖುಷಿಯಾದ ವ್ಯವಹಾರ ದಿಟದಂತೆ ನೋಡಲು ಆ ಪರಿಯಳು ಈ ಜಗಮಿಂತು ನಟಿಸುಗ ಆತ್ಮನೊಳಗದು ಖುಷಿ ದೋರ್ಕೆ. ಕಟಕಾದಿಗಳು ಅಂದ್ರೇನು? ಕಿವಿಯಲ್ಲಿ ಇರುವ ಕಟಕ ನಾಮಕ ಆಭರಣಗಳು. ಕಿವಿಯೋಲೆ ಹಾಕುತ್ತೇವಲ್ಲ ಹೆಣ್ಮಕ್ಳು, ಬಂಗಾರದ ಆಭರಣ ಕಟಕಾದಿಗಳು. ಪೊನ್ನಿನೋಳು ಅಂದ್ರೆ ಬಂಗಾರದಲ್ಲಿ. ಈಗ ಗಂಡ್ಮಕ್ಳು ಹಾಕೊಳತಾರ್ರಿ. ಗಂಡ್ಮಕ್ಳು ಬೆಳ್ಳಿ ಹಾಕೋತಾರೇನ್ರಿ? ಬಂಗಾರ ಹಾಕೋತಾರ. ಅವ್ರು ಗಂಡ್ಮಕ್ಳು ಬಂಗಾರದ ಹಾಕೊಳತಾರ್ರಿ. ಫ್ಯಾಷನ್, ಎಲ್ಲಾ ಫ್ಯಾಷನ್ ಬಿಡ್ರಿ. ಕಿವಿಯಲ್ಲಿರುವ ಕಟಕ ನಾಮಕ ಆಭರಣಗಳು ಬಂಗಾರದಲ್ಲಿ ಇಲ್ಲದಿದ್ದರೂ ಕೂಡ ಪ್ರತೀತಿಯಾಗುತ್ತಿರುವವು. ಈಗ ಈ ಆಭರಣ ಅದಾವಲ್ರಿ, ಕಿವ್ಯಾಗಿನೂ ಅಲ್ರಿ, ಕಾಲಾಗಿನೂ ಅಲ್ರಿ, ಕೊಳ್ಳಾಗಿನೂ, ಕೈಯಾಗಿನ ಉಂಗ್ರ, ಚೈನು, ಬಳಿ, ನೆಕ್ಲೇಸು, ಇವೇನು ಆಭರಣ ಅದಾವಲ್ಲ, ಈ ಆಭರಣ ಬಂಗಾರ ಬಿಟ್ಟು ಅದಾವೇನ್ರಿ? ಅವ ಮಣ್ಣು ಬಿಟ್ಟು ಬಡಕಿಲ್ಲ, ಬಂಗಾರ ಬಿಟ್ಟು ಆಭರಣ ಇಲ್ಲ. ಈಗ ಒಬ್ಬರ ಕೈಯಾಗ ಯಾರ ಬಂಗಾರ ಚೈನ್ ಹಿಡ್ಕೊಡ್ರಿ, ಅದಕ್ಕೆ ಏನಂತೀರಿ ನೀವು? ಚೈನ್ ಅಂತೀರಿ ಅಂತ. ನೀವು ಚೈನ್ ಅಂತೀರಿ, ನಾ ಅಂತೀನಿ ಅದು ಬಂಗಾರ ಅಂತೀನಿ. ನನ್ನ ಬಂಗಾರ ನಾನು ಕೊಡ್ರಿ, ನಿಮ್ ಚೈನ್ ಇಲ್ಲ ಅಂತ ಹೇಳಿ. ಬಂಗಾರ ಬಿಟ್ಟು ಚೈನ್ ಅಂತ ಏನ್ ನೋಡಿ ಹೇಳಿ. ಆ ಇರುವಿಕೆ ಆಭರಣ ಇದೆ, ಚೈನ್ ಇದೆ, ಬಳಿ ಇದೆ, ಉಂಗುರ ಇದೆ. ಆ ಇದೆ ಅನ್ನೋದು ಯಾರದು? ಬಂಗಾರದ್ದು ಇದು ಆಭರಣದ್ದು? ಬಂಗಾರದ್ರಿ. ಎಲ್ಲ ಹಿಂಗಾದ ವಿಚಾರ ಮಾಡ್ಬೇಕಷ್ಟೇ. ನಾವು ವಿಚಾರ ಮಾಡಿಲ್ಲ, ಅದನ್ನ ಹೇಳಾಕತ್ತಾರ. ವಿಚಾರ ಮಾಡ್ರಿ ಅಂತ ನಿಜಗುಂಡ್ರು ಹೇಳಾಕತ್ತಾರ. ಈ ಕಟಕಾದಿಗಳು ಏನದ ಆಭರಣದವು, ಇವು ಬಂಗಾರದಲ್ಲಿ ಇಲ್ಲ. ಅವು ಆದ್ರೂ ತೋರಾಗತ್ತಾವ. ಖುಷಿಯಾದ ವ್ಯವಹಾರ ಸತ್ಯದಂತೆ ನಡೆದದ. ಸುಳ್ಳೈತಿ ಆದ್ರೂ ವ್ಯವಹಾರ ನಡೆದದ. ಸುಳ್ಳದ ನಡೆದದ, ಕಾಣ್ತದ, ಇಲ್ಲ ಅಂತಲ್ಲ. ಏನು ಅಜ್ಞಾನಿಗಳಿಗೆ ಕಾಣ್ತದ, ಜ್ಞಾನಿಗಳಿಗೆ ಕಾಣಂಗಿಲ್ಲ ಅಂತೀರೇನು? ಈಗ ಅಜ್ಜಗ ಸಿದ್ದಾಡಪ್ಪಗ ಮಠಕ್ಕೆ ಇವತ್ತು ಎಷ್ಟು ಮಂದಿ ಬಂದ್ರು, ಹೆಣ್ಮಕ್ಳು ಬಣವ ಕಾಣ್ತಿದ್ರಿಲ್ಲ ಅವ್ರಿಗೆ ಕಣ್ಣಿಗೆ? ಏನ್ ಜಗತ್ತು ಬರೇ ಬ್ರಹ್ಮನ ಕಾಣ್ತಿತ್ತು? ಕಾಣ್ತಿದ್ರಿ. ನಾಮರೂಪವನ್ನ ಬಾಧಿಸಿ ನೋಡುವಂತ ಸಾಮರ್ಥ್ಯ ಮಾಡ್ಕೋಬೇಕಷ್ಟೇ. ನಾಮ ರೂಪ ಸರಿಸಿ ನೋಡ್ಬೇಕಷ್ಟೇ. ಅದು ಒಂದು ಕಲೆ. ವಿಚಾರ ತೋರ್ತದ. ವಿಚಾರ ಮಾಡಲಾಗಿ, ವಿಚಾರ ಬೇಕಲ್ಲಿ. ವಿಚಾರ ಮಾಡಿದರೆ ಈ ರೀತಿಯಿಂದ ಈ ಜಗತ್ತು ಈ ರೀತಿ ಆತ್ಮನಲ್ಲಿ ವರ್ತಿಸುತ್ತಿರುವುದು ಸುಳ್ಳಾಗಿರುತ್ತದೆ. ಖುಷಿ ದೋರ್ಕೆ. ಖುಷಿ ಇಲ್ಲ ಆದ್ರೂ ತೋರ್ತದ ಅಂದಕ್ಕೆ ಅದಕ್ಕೆ ಸತ್ಯತ್ವ ಬುದ್ಧಿ ಯಾಕೆ ಕೊಡ್ಬೇಕು ಅಂತಾರ ಅವರು. ಇದ್ದ ಬಂಗಾರದಲ್ಲಿ ಇಲ್ಲದ ಕಟಕ ಮುಕುಟಾದಿ ಆಭರಣಗಳು ಇಲ್ಲವೇ ಇಲ್ಲ. ಹೀಗಿದ್ದರೂ ಕೂಡ ಅವು ಇಂಥ ಆಭರಣಗಳೆಂದು ವ್ಯವಹಾರ ಮಾಡ್ಲಿಕ್ಕೆ ಬರ್ತದೆ. ಅಂದ ಮೇಲೆ ಇಲ್ಲದ ಆಭರಣಗಳಲ್ಲಿ ಖುಷಿಯಾದ ಹೆಸರುಗಳ ವ್ಯವಹಾರವು ಸತ್ಯದಂತೆ ಹೆಸರು ಕಾಣುತ್ತದೆ. ಉಂಗ್ರ ಅಂತೀವಿ, ಚೈನಾ ಅಂತೀವಿ, ನೆಕ್ಲೆಸ್ ಅಂತೀವಿ, ಬಳಿ ಅಂತೀವಿ. ಎಲ್ಲದ ನಿಮ್ ಬಳಿ ತೋರಿಸ್ರಿ, ಬಂಗಾರ ಬಿಡ್ರಿ ಬಳಿ ತೋರಿಸ್ರಿ, ಬಂಗಾರ ಬಿಡ್ರಿ ನೆಕ್ಲೆಸ್ ತೋರಿಸ್ರಿ, ಎಲ್ಲದ ತೋರಿಸ್ರಿ. ನಿಮ್ದು ಮಾಯಾ ಅಂಶ, ಅದು ಕಲ್ಪಿತ. ಮೋಹಕ್ ಒಳಗ್ ಮಾಡೈತದ. ಜಗತ್ತಿನ ಸಂಬಂಧವಾದ ಇಲ್ಲದ ವ್ಯವಹಾರ ಇದ್ದ ಹಾಗೆ ಆತ್ಮನಲ್ಲಿ ಇದ್ದಂತೆ ತೋರುತ್ತದೆ. ಆದರೂ ಕೂಡ ಅದು ಮಿಥ್ಯೆಯಾಗಿರುತ್ತದೆ ಎಂದು ತಿಳಿ. ಅಂದರೆ ಇದ್ದ ಆತ್ಮನಲ್ಲಿ ಜಗತ್ತು ಇಲ್ಲವೇ ಇಲ್ಲ. ಜಗತ್ತಿಲ್ರಿ, ಆತ್ಮ ಆಯ್ತದು. ಬ್ರಹ್ಮ ಒಂದಾದ, ಜಗತ್ತಿಲ್ಲೇ ಇಲ್ಲ. ಜಗತ್ತು ತೋರಾಗತೈತೆ ಅಂದ್ರೆ
ನೀವು ಹೆಂಗ ಇಲ್ಲಿ ಬರ್ಬೇಕು ಮತ್ತೆ ಎಲ್ಲೇ ಘಟಕ್ಕೆ ಬರ್ಬೇಕು. ಘಟದಲ್ಲಿ ಇರುವುದು ಮಣ್ಣದ, ಮಣ್ಣು ಬಿಟ್ಟು ಘಟ ಎಲ್ಲದು ತೋರಿಸು ಇಲ್ಲ. ಆದ್ದರಿಂದ ತತ್ಸಂಬಂಧವಾದ ವ್ಯವಹಾರವು ಸುಳ್ಳವಾಗಿರುವುದು. ಈ ಏನದ ಅದರ ಸಂಬಂಧವಾದಂತ ವ್ಯವಹಾರ ಅಂದ್ರೆ ಬಂಗಾರಕ್ಕೆ ಸಂಬಂಧವಾದಂತ ವ್ಯವಹಾರ ಅಂದ್ರೆ ಆಭರಣ ಸತ್ಯದಂತೆ ತೋರಿಸುತ್ತದಲ್ಲದೆ ತೋರಿ ಬಂದಾಗಿ ಕೂಡ ಅದು ಸುಳ್ಳೆಂದು ತಿಳಿಯತಕ್ಕದ್ದು. ಬಳಿಕ ಅಂತಾಳಕ್ಕೆ ಮತ್ತೆ ಪ್ರಶ್ನೆ ಕೇಳ್ತಾಳ ನೋಡ್ರಿ, ತಾವು ಈ ಜಗತ್ತು ಮಿಥ್ಯ ಇಲ್ಲ ಅಂತ ಹೇಳಿದ್ರಿ, ಎಷ್ಟೋ ಜನರು ಇದನ್ನು ಸತ್ಯವೆಂದು ಹೇಳುತ್ತಾರೆ, ನೀವು ಒಬ್ಬರೇ ಹೇಳಾಕತ್ತೀರಿ ಗುರುಗಳ ಜಗತ್ತು ಸತ್ಯ ಅದ ಅಂತ ಎಷ್ಟೋ ಮಂದಿ ಹೇಳಾಕತ್ತಾರಲ್ಲ. 99 ಮಂದಿ ಇದು ಸತ್ಯ ಅನ್ನಕತ್ತಾರ, ಒಬ್ರ ವೇದಾಂತಿ ಒಬ್ಬನೇ ಇದು ಸುಳ್ಳು ಅಂತ ಹೇಳಾವ ಏನ್ರಿ? 99 ಮಂದಿ ಇದು ಖರೆ ಅಂತ ಹೇಳ್ತಾರೆ. ಜಗತ್ತು ಖರೆ, ಶರೀರ ಖರೆ, ನಾ ದುಡ್ದಿದ್ ಖರೆ, ನಾ ಮನೆ ಕಟ್ಟಿದ್ ಖರೆ, ನಾ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿದ್ ಖರೆ, ಮಕ್ಕಳ ಮದುವೆ ಮಾಡಿದ್ ಖರೆ, ನಾ ಹತ್ತಿದ್ ಖರೆ, ನಾ ನಕ್ಕಿದ್ ಖರೆ, ಹೌದಲ್ರಿ? ಹಂಗ ಮಾಡಿ ಹಂಗ ತಿಳ್ಕೊಂಡಾರಲ್ರಿ ಅಂತ ಆಯ್ಕೆ. ಜಗತ್ತು ಮಿಥ್ಯೆ ಎಂದು ಅದು ಇಲ್ಲವೆಂದು ಹೇಳಿದರೆ ಎಷ್ಟೋ ಜನರು ಸತ್ಯವೆಂದು ಹೇಳುತ್ತಾರೆ. ನೀವ್ಯಾಕೆ ಹಿಂಗ ಹೇಳಾಕತ್ತೀರಿ? ಬೇರೆ ಬೇರೆ ದೃಷ್ಟಿಗಳಿಗೆ ಜಗತ್ತು ಬೇರೆ ಬೇರೆಯಾಗಿ ಕಾಣಿಸುತ್ತದೆ ನೋಡ್ರಿ. ಜಿಂಕಿ ದೃಷ್ಟಿಗೆ ಸತ್ಯದಂಗೆ ಕಾಣ್ತದೆ, ವಿವೇಕಿ ದೃಷ್ಟಿಯಿಂದ ಮಿಥ್ಯೆ ಕಾಣ್ತದೆ, ಸೂರ್ಯನ ದೃಷ್ಟಿಯಿಂದ ಅತ್ಯಂತ ಅಭಾವ ಕಾಣ್ತದೆ. ಮೃಗಜಲ ಇಲ್ಲೇ ಇಲ್ಲ. ಸೂರ್ಯನ ದೃಷ್ಟಿಯಿಂದ ಮೃಗಜಲ ತೋರುವುದಿಲ್ಲ, ಸೂರ್ಯನಿಗೆ ಮೃಗಜಲ ಕಾಣುವುದಿಲ್ಲ. ಬೇರೆ ಬೇರೆ ದೃಷ್ಟಿಗಳಿಗೆ ಜಗತ್ತು ಬೇರೆ ಬೇರೆ ಕಾಣಿಸುತ್ತದೆ. ಹಾಗೆ ಕಂಡಾಗ ಆದ್ರೂ ಕೂಡ ಅದು ಮಿಥ್ಯೆಯೇ ಆಗಿರುತ್ತದೆ ಎಂದು ಉತ್ತರವನ್ನು ಹೇಳುತ್ತಾರೆ. 2 ಶ್ಲೋಕದಾಗ ಉತ್ತರ ಹೇಳ್ತಾರೆ ನೋಡ್ರಿ. ಶ್ರೌತ ಯೌಕ್ತಿಕ ಲೌಕಿಕ ವ್ಯಾವಹಾರಿಕ ಜಾತ ದೃಷ್ಟಿಗಳಿಗೆ ಜಗವಿದು, ಮಾತೇನು ತುಚ್ಛವು, ಅನಿರ್ವಾಚ್ಯ ಎಲೆ ತಥ್ಯವು ಈ ತೋರ್ಪ ಮಾತ್ರವೆಂದೆನಿಸಿರ್ಕೋ. ಗಗನ ಕುಸುಮದಂತೆ, ಶುಕ್ತಿ ರಜತದಂತೆ, ಮಿಗೆ ಆತ್ಮನಂತೆ, ಇಂದ್ರಜಾಲದ ನೆಗಳಿಕೆ ಎಂತೆಂದು ಪರಿವಿಡಿದು ಈ 4 ಬಗೆಯ ದೃಷ್ಟಾಂತಗಳು ಅವಕ್ಕೆ ಇಲ್ಲಿ. ಓದ್ರಿ, ಯಾರು ಓದ್ತೀರಿ? ಸ್ವಾಮಿಯರ್ ಬೇಡ, ಬೇರೆ ಯಾರು ಓದ್ತೀರಿ? ಹಿಂಗ ಬಿಡಿಸಿ ಓದ್ರಿ. ಯಾರು ಒಬ್ರು ಕೈ ಹತ್ತಿರ ಮೊದಲು ಯಾರು ಓದ್ತೀರಿ? ಹಿಂಗ ಬಿಡಿಸಿ ಓದಾಕ್ ಕಲೀರಿ. ಯಾರು ಅಗದಿ ಚಿಕ್ಕ ವಯಸ್ಸಿನವ್ರು ಯಾರದ್ರಿ ಇದ್ರಾಗ? ಲೆಸ್ ದ್ಯಾನ್ 60 ಯಾರದ್ರಿ? 60 ಯಾರದ್ರಿ? ಓದ್ರಿ. 15, 8, 21, 23 ಜನ ಅದ. ಎಲ್ಲಾರು 60 ಮ್ಯಾಗ ಅದ್ರೇನ? 60 ಯಾರು ಬರೋದು ಕಾಣಂಗಿಲ್ಲ ಈ ಶಾಸ್ತ್ರಕ್ಕೆ. ಯಾರು ಪ್ರಯತ್ನ ಮಾಡ್ತಾರೆ ಓದಕ್ಕೆ? ಪ್ರಯತ್ನ ಮಾಡ್ರಿ, ತಪ್ಪಿದ್ರೆ ನಾ ಹೇಳ್ಕೊಡ್ತೇನೆ. ಬ್ಯಾಡ್ ಬಿಡ್ರಿ, ಇದ ಕಠಿಣ ಐತಿ ವಿಷಯ. ಅವ್ರ ಕಡೆಯಿಂದ ಓದಿಸ್ಬೇಡ, ನೀವ ಹೇಳ್ಕೊಂತ ಹೋಗ್ರಿ. ನೀವ್ 1-2 ಶ್ಲೋಕ ಬಾಳ ಕಠಿಣ ಅದಾವ, ಇನ್ನೊಬ್ರ ಕಡೆಯಿಂದ ಕೆಲಸ ಆಗೋಲ್ಲ. ಅಂತ ಏನ್ ಕಠಿಣ ಇಲ್ರಿ ಗುರುವೇ. ನೀವ ಹೇಳಿ ವರ್ಣ ಮಾಡ್ರಿ, ಅದ್ ಮತ್ ಪಲ್ಲಟ್ ಆಕೈತಿ. ವೃತ್ತಿ ಒಂದ್ ಏಕಾಕಾರ್ಯ ಹೋಗಿರ್ತೈತಿ ಅದು. ಶ್ರೌತ ಯೌಕ್ತಿಕ ಲೌಕಿಕ ವ್ಯವಹಾರಿಕ ಜಾತ ದೃಷ್ಟಿಗಳಿಗೆ ಜಗವಿದು, ಮಾತೇನು ತುಚ್ಛವು, ಅನಿರ್ವಾಚ್ಯವು ಎಲೆ ಸತ್ಯವು ಈ ತೋರ್ಪ ಮಾತ್ರವೆಂದೆನಿಸಿರ್ಕು. ಗಗನ ಕುಸುಮದಂತೆ, ಶುಕ್ತಿ ರಜತದಂತೆ, ಆತ್ಮ ಮಿಗೆ ಆತ್ಮನ ಇಂದ್ರ ಜಾಲದ ನೆಗಳಿಕೆ ಎಂತೆಂದು ಪರಿವಿಡಿದು 4 ಬಗೆಯ ದೃಷ್ಟಾಂತಗಳು ಅವಕ್ಕೆ ಇಲ್ಲಿ. ಶ್ರೌತ ಅಂದ್ರೆ ಶ್ರುತಿ ಸಂಬಂಧ, ಯೌಕ್ತಿಕ ಅಂದ್ರೆ ಯುಕ್ತಿ ಸಂಬಂಧ, ಲೌಕಿಕ ಅಂದ್ರೆ ಲೋಕ ಸಂಬಂಧ, ವ್ಯಾವಹಾರಿಕ ಅಂದ್ರೆ ವ್ಯಾವಹಾರಿಕ ಸಂಬಂಧ. ಇವು ಸಮೂಹಗಳ ದೃಷ್ಟಿ ನೋಟಗಳಿಗೆ ಜಗತ್ತು ಮಾತೇನು ಇನ್ನೇನು ಹೇಳ್ತಕ್ಕದ್ದು? 4 ದೃಷ್ಟಿಯಿಂದ ಹೇಳ್ತಾರೆ ನೋಡ್ರಿ. ಶ್ರುತಿ ದೃಷ್ಟಿಯಿಂದ ತುಚ್ಛ, ಇಲ್ಲವೇ ಇಲ್ಲ, ಕ್ರಮೇಣ ತಗೋಬೇಕು. ಯುಕ್ತಿಯಿಂದ ಅನಿರ್ವಾಚ್ಯ, ಲೌಕಿಕದಿಂದ ಸತ್ಯ, ಲೌಕಿಕದಿಂದ ಸತ್ಯ, ಏನಂತಾರ ತುಚ್ಛ, ಸತ್ ವಿಲಕ್ಷಣ, ಅನಿರ್ವಾಚ್ಯ, ಸತ್ಯ. ಆ ನಂತರ
ವ್ಯಾವಹಾರಿಕ ದೃಷ್ಟಿಯಿಂದ ಕೇವಲ ಪ್ರತೀತಿ ತೋರ್ಪವೆಂದೆಂದು ಪ್ರತೀತಿ ಮಾತ್ರವೆಂದು ಎನಿಸುತ್ತಿರುಕು. ನೋಡ್ರಿ, ಅವರವ್ರ ದೃಷ್ಟಿ ಭಿನ್ನ ಭಿನ್ನ ದೃಷ್ಟಿಯಿಂದ 4 ದೃಷ್ಟಿಯಿಂದ 4 ರೀತಿ ಕಾಣ್ತದ. ಶ್ರುತಿ ದೃಷ್ಟಿಗೆ ಜಗತ್ತು ಅತ್ಯಂತ ಅಭಾವದ, ಅದಕ್ಕ ತುಚ್ಛ ಅನ್ಬೇಕ್ರಿ. ಇಲ್ಲವೇ ಇಲ್ಲ, 3 ಕಾಲದಲ್ಲಿ ಇಲ್ಲ. ತುಚ್ಛ ಅಂದ್ರೆ 3 ಕಾಲದಲ್ಲಿ ಇಲ್ಲ. ಯಾವ ದೃಷ್ಟಿಯಿಂದ? ಶ್ರುತಿಗಳ ದೃಷ್ಟಿಯಿಂದ. ಇನ್ನು ಯುಕ್ತಿ ದೃಷ್ಟಿಯಿಂದ ಅಂತಂದ್ರೆ ಹೆಂಗ್ ಹೇಳ್ಬೇಕು ಇದು ಅಂತಂದ್ರೆ, ಇದು ಅನಿರ್ವಚನೀಯ, ಅಂದ್ರೆ ಸತ್ ಅಸತ್ ವಿಲಕ್ಷಣ ಬಾಧ ಯೋಗ್ಯ ಸ್ವರೂಪವುಳ್ಳದ್ದು ಜ್ಞಾನಿ ದೃಷ್ಟಿ. ಮುಂದ ತಥ್ಯ ಅಂದ್ರೆ ಸತ್ಯ ಅನ್ನಂಗ. ತಥ್ಯ ಅಂದ್ರೆ ಸತ್ಯ ಅಂದ್ರೆ ಯಾವ ದೃಷ್ಟಿಯಿಂದ? ಲೌಕಿಕರ ದೃಷ್ಟಿಯಿಂದ ಸತ್ಯವಾಗಿ ಅದ ಜಗತ್ತು. ಮತ್ತೆ ವ್ಯಾವಹಾರಿಕ ದೃಷ್ಟಿಯಿಂದ ತೋರಿಕೆ, ಹುಸಿ ತೋರಿಕೆ, ಪ್ರತೀತಿ ಮಾತ್ರವೆಂದು ಅನಿಸುತ್ತದೆ. ಉದಾಹರಣೆ ಹೆಂಗ್ ಕೊಡ್ತಾರೆ ನೋಡ್ರಿ, ಅದಕ್ಕೆ ಸಂಬಂಧಪಟ್ಟ ಉದಾಹರಣೆ ಕೊಡ್ತಾರೆ. ಗಗನ ಕುಸುಮದಂತೆ ಅಂದ್ರೆ ಆಕಾಶದ ಹೂವಿನ ಹಾಗೆ. ಆಕಾಶದಾಗ ಹೂವು ಐತೇನೋ? ಇಲ್ಲ, ಕಲ್ಪಿತ, ಇಲ್ಲ ಅದು ಅಸತ್. ಶುಕ್ತಿ ರಜತದಂತೆ ಅನಿರ್ವಚನೀಯ, ಕಪ್ಪೆ ಚಿಪ್ಪಿನಲ್ಲಿ ತೋರಿದ ಬೆಳ್ಳಿಯ ಹಾಗೆ. ಆತ್ಮನಂತೆ ಲೌಕಿಕರಿಗೆ ಸತ್ಯ ಆಗೈತೆ ನೋಡಿ, ಜಗತ್ ಖರೆ ಅನ್ಕೊಂಡ್ ಬೆನ್ನ ಹತ್ತಾರಿಲ್ರಿ ಎಲ್ಲ. ಈಗ 199 ಮಂದಿ ಸತ್ಯ ಅಂತ ಹೊಟ್ಟಾರ ನೋಡ್ರಿ, ಜಗತ್ತು ಸತ್ಯ. ಅದಕ್ಕೆ ಅವ್ರ ಏನಂತಾರ? ತಥ್ಯ ಅಂತಾರ. ಸತ್ಯ ಅಂದ್ರೆ ತಥ್ಯ. ಮತ್ತೆ ಕೆಲ ಮಂದಿ ಏನಂತಾರ? ವ್ಯಾವಹಾರಿಕವಾಗಿ ತೋರಿಕೆ ಮಾತ್ರ. ಇಂದ್ರಜಾಲ ಹಾವುಗಾರಾಟನ ದೃಷ್ಟಿಯಿಂದ ಪ್ರತೀತಿ ಮಾತ್ರ. ಪರಿಮಿಡಿದು ಕ್ರಮವಾಗಿ ಆ ಶ್ರೌತಾದಿ ದೃಷ್ಟಿಗಳಿಗೆ ಇದರಲ್ಲಿ ಈ 4 ಪ್ರಗೆಯಾಗಿ ತೆರೆದ ದೃಷ್ಟಾಂತಗಳು ಇವು ಅಂತ ಹೇಳ್ತಾರೆ. ತಾತ್ಪರ್ಯ ಹೇಳ್ತಾರೆ ನೋಡ್ರಿ, ಶ್ರುತಿ ದೃಷ್ಟಿಗೆ ಜಗತ್ತು ಗಗನ ಕುಸುಮದಂತೆ. ಇಲ್ಲ ಗಗನ ಕುಸುಮ ಐತೇನೋ? ಇಲ್ಲ, ತುಚ್ಛವಾಗಿ ಕಾಣುತ್ತದೆ. ಯುಕ್ತಿ ದೃಷ್ಟಿಯಿಂದ ಶುಕ್ತಿ ರಜತದಂತೆ ಸತ್ಯ ಮಿಥ್ಯೆ ಎಂದು ಹೇಳಲಿಕ್ಕೆ ಬಾರದ ಸತ್ ಅಸತ್ ವಿಲಕ್ಷಣ ಅನಿರ್ವಚನೀಯ ಬಾಧ ಯೋಗ್ಯ ಸ್ವರೂಪವುಳ್ಳದ್ದೆಂದು ನಿರೂಪಣೆ ಮಾಡಲಿಕ್ಕೆ ಬರತಕ್ಕದ್ದು ಆಗಿರುತ್ತದೆ. ಇದು ಯಾವುದು? ಯುಕ್ತಿ ದೃಷ್ಟಿಯಿಂದ. ಇನ್ನು ಲೌಕಿಕ ದೃಷ್ಟಿಗೆ ಸತ್ಯವಾಗಿ ಕಾಣುತ್ತದೆ. ಮತ್ತೆ ವ್ಯಾವಹಾರಿಕ ದೃಷ್ಟಿಗೆ ಇಂದ್ರಜಾಲದ ಆಟದ ಪ್ರತೀತಿಯಂತೆ ಪ್ರತೀತಿ ಮಾತ್ರವಾಗಿರುವುದೆಂದು ತಿಳಿಯತಕ್ಕದ್ದು. ಅಂದರೆ ಲೌಕಿಕ ಜನರಿಗೆ ಈ ಜಗತ್ತು ಸತ್ಯವಾಗಿ ಕಂಡರೂ ಕೂಡ ತತ್ವಜ್ಞಾನವುಳ್ಳ ಜ್ಞಾನಿಗಳ ದೃಷ್ಟಿಗೆ ಇದು ವಂದ್ಯಾಪುತ್ರ ಶಶವಿಷಾಣಗಳಂತೆ ಅಸತ್ತಾಗಿರುವುದು. ಇದು ಉತ್ತಮ ಅಧಿಕಾರಿಯ ನಿಶ್ಚಯವಾಗಿರುತ್ತದೆ. ನೋಡ್ರಿ, ಏನ್ ಹೇಳ್ಬೇಕು ಹೇಳಿಬಿಡ್ತಾರ್ರಿ, ಏನು ಇಟ್ಕೊಳ್ಳೋಂಗಿಲ್ಲ ಮನಸ್ಸಿನ. ಉತ್ತಮ ಅಧಿಕಾರಿ ಉಪದೇಶಿ. ನಾವು ಉತ್ತಮರಾದಾಗ ನಮಗೆ ತಿಳಿತೈತೆ ಹೊರತು ನಮಗಿಲ್ಲ ಅಂದ್ರೆ ಇದು ನಮ್ ಕಿವಿ ಮ್ಯಾಗ ಬಿದ್ರು ಶಬ್ದ ಒಳಗ್ ಪ್ರವೇಶ ಆಗುದಿಲ್ಲ. ಇದು ಹೊಳ್ಳಿ ಹೋಗ್ತಾವು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ ಸಹ. ಅಧಿಕಾರಿ ಇದ್ದಾಗ ಅದು ಒಳಗೆ ಹೋಗ್ತದ, ಪ್ರವೇಶ ಆಗ್ತದ. ಅಧಿಕಾರತ್ವ ಇಲ್ಲ ಅಂತಂದ್ರ ತಿಳಿಯಂಗನೇ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಶ್ರವಣ ಮನನ ನಿಧಿಧ್ಯಾಸನ. ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ, ಶ್ರವಣ ಮನನ ನಿಧಿಧ್ಯಾಸನ, ಇವು 5 ಬಿಟ್ಟು ಸಾಧನ ಬ್ಯಾರೆ ಏನು ಹೇಳುದಿಲ್ಲ ನಾವು. ಬಳಿಕ ಗಗನ ಕುಸುಮದಂತೆ ತಾವು ತುಚ್ಛವೆಂದು ಹೇಳಿದರೆ ಅದು ಪ್ರತೀತಿ ಆಗಬಾರ್ದಾಗಿತ್ತಲ್ಲ. ನೋಡ್ರಿ ಹೆಂಗ್ ಮತ್ತೆ ಪ್ರಶ್ನೆ ಎಬ್ಬಿಸ್ತಾರ. ಅಂತ ಶಿಷ್ಯರು ಇರ್ಬೇಕು, ಅಂತ ಗುರುಗಳಿದ್ರೆ ಅದು ಹೊಂದಿಕೆ. ಹಾಲು ಜೇನು ಆದಂಗ ಆಗ್ಬೇಕು ನೋಡ್ರಿ ಗುರು ಶಿಷ್ಯರು ಬಾಂಧವ್ಯ. ಇಲ್ಲಿ ಹಾಲು ಜೇನು ಆಗುತ್ತೆ ಆಗ್ಯಾರ ಇವ್ರು. ಯಾರು? ಯಾಜ್ಞವಲ್ಕ್ಯ ಋಷಿಗಳು ಮತ್ತು ಮೈತ್ರಾದೇವಿ ಅಂತ ಶಿಷ್ಯಗಳು, ಅಂತ ಗುರು ಇದ್ದಾಗ ಇಂಥ ಗ್ರಂಥ ಹೊರಬಿದ್ದದು. ಈ ಜಗತ್ತು ಗಗನ ಕುಸುಮದಂತೆ ತಾವು ತುಚ್ಛವೆಂದು ಹೇಳಿದರೆ ಅದು ಪ್ರತೀತಿ ಆಗಬಾರ್ದು. ಗಗನ ಕುಸುಮ ಎಲ್ಲಿ ಕಾಣ್ತತ್ರಿ ಕಣ್ಣಿಗೆ ಎಂದು ಯಾರಾದರೂ ಶಂಕೆಯನ್ನು ಮಾಡಿದರೆ ಯುಕ್ತಿ ದೃಷ್ಟಿಯಿಂದ ಸಮಾಧಾನವನ್ನು ಹೇಳುತ್ತಾರೆ. ಉಳ್ಳೊಡೆ ಉಂಟಾಗಿರದೆ ಇಲ್ಲೆನೆ ತೋರ್ಪುದು ನಲ್ಲಳೆ ಕೇಳಿದು ಕಾರಣ ಸೊಲ್ಲಿಡೆ ತಾನಿದಿರಿ ಎಂದು ಇಂತು ತೋರ್ಪುದು ಇದು ಎಲ್ಲವೂ ಅರಿಯೇ ಮಿಥ್ಯಾ ವ್ಯವಹಾರ.
ಇದನ್ನ ಹೆಂಗ್ ಬಿಡಿಸ್ಬೇಕು ನೋಡ್ರಿ. ಈಗ ಇದನ್ನ ಹಿಂಗ್ ಮಾಡಿ ಬಿಡಿಸ್ಬೇಕು ನೋಡ್ರಿ. ಉಳ್ಳೊಡೆ ಸೊಲ್ಲೆಡೆ ತಗೋಬೇಕು. ಅವ್ರು ಹೆಂಗ್ ಇಟ್ಟಾರ ನೋಡ್ರಿ ಟೀಕಾದಾಗ ಹಂಗ ತಗೋಬೇಕು. ಇರುತ್ತದೆ ಎಂದು ಹೇಳಿದರೆ ಸೊಲ್ ಅಂದ್ರೆ ಹೇಳು, ಇರುತ್ತದೆ ಎಂದು ಹೇಳಲು ಇರುವುದಿಲ್ಲ, ಉಂಟಾಗಿರದು. ಇಲ್ಲವೆಂದು ಹೇಳಲು ಇಲ್ಲವೆಂದು ಹೇಳಿ ಸೊಲ್ಲೆಡೆ ತಗೋಬೇಕು. ಉಳ್ಳೊಡೆ ಸೊಲ್ಲೆಡೆ ತಗೋಬೇಕು. ಇಲ್ಲೇನೆ ಸೊಲ್ಲೆಡೆ ಮುಂದೆ ಹೋಗ್ಬೇಕು. ಎರಡನೇದ್ದು ಇಲ್ಲೇನೆ ಸೊಲ್ಲೆಡೆ ಹಿಂಕೋ. ಇಲ್ಲವೆಂದು ಹೇಳಿದರೆ ತೋರ್ಪದು, ಪ್ರತೀತಿ ಆಗುವುದು. ನಲ್ಲಳೆ ಕೇಳ್ ಏ ಸತಿಯೇ ಆಲಿಸು, ಇದು ಕಾರಣ, ಈ ಕಾರಣದಿಂದ ತಾನು ಇದಿರೆಂದು, ತಾನು ಮತ್ತು ಇದೆ ಎಂದು, ತಾನು ಇದಿರೆಂದು ಅಂದ್ರೆ ತಾನು ಇದೆ ಎಂದು ಇಂತಿ ಹೀಗೆ ತೋರುವುದು. ಇದೆಲ್ಲವೂ ತಿಳಿಯಲು ಮಿಥ್ಯಾ ವ್ಯವಹಾರ, ಮಿಥ್ಯೆಯಾದ ವ್ಯವಹಾರವು ಇದೇ ತೋರ್ತದ ಅನ್ನುವಂಥದ್ದು ಇದು ಮಿಥ್ಯಾ ವ್ಯವಹಾರ. ಹೇ ಸತಿಯೇ, ಈ ಜಗತ್ತು ಕಾಣುವುದರಿಂದ ಉಂಟು ಅಂದರೆ ಅಧಿಷ್ಠಾನ ಸ್ವರೂಪದ ಜ್ಞಾನದಿಂದ ಇಲ್ಲೆಂದು ಅನಿಸ್ಕೊಳ್ತದೆ. ಇಲ್ಲೆಂದು ಹೇಳಿದರೆ ಪ್ರತ್ಯಕ್ಷವಾಗಿ ತೋರ್ತದೆ. ಇಲ್ಲನ್ನಕ್ಕೂ ಬರಂಗಿಲ್ಲ, ಐತನ್ನಕ್ಕೂ ಬರಂಗಿಲ್ಲ. ಜಗತ್ತು ಕಾಣುವುದರಿಂದ ಉಂಟು ಅಂದ್ರೆ ಅಧಿಷ್ಠಾನ ಜ್ಞಾನದಿಂದ ನಾಶ ಆಗಿ ಹೋಗ್ತದೆ. ಈ ಇಲ್ಲ ಬಿಡುವಂತ ತೀರ್ಮಾನ ಮಾಡಿದ್ರೆ ಪ್ರತ್ಯಕ್ಷವಾಗಿ ತೋರ್ತದೆ. ಆದ್ದರಿಂದ ಅಹಂ ಮತ್ತು ಇದಂ ಲಕ್ಷಣಾತ್ಮಕ ಈ ಜಗತ್ತು ಇದು ಶುಕ್ತಿ ರಜತದಂತೆ, ಕಪ್ಪೆ ಚಿಪ್ಪಿನಲ್ಲಿ ತೋರುವ ಬೆಳ್ಳಿಯಂತೆ ಅಥವಾ ಸ್ವಪ್ನದಂತೆ ಅನಿರ್ವಚನೀಯವಾಗಿ ಮಿಥ್ಯೆಯಾಗಿ ತೋರುತ್ತದೆ ಅಂತ ಹೇಳ್ತಾರೆ. ಮೇಲೆ ಹೇಳಿದ ಕಾರಣಗಳಿಂದ ಪೂರ್ಣ ಆತ್ಮನಲ್ಲಿ ಪ್ರಾರಬ್ಧದ ಮೂಲಕ ತೋರಿದ ವ್ಯವಹಾರವು ಮಿಥ್ಯೆಯಾಗಿರುತ್ತದೆ ಎಂದು ನಿರೂಪಣೆ ಮಾಡುತ್ತಾರೆ. ಅದರಿಂದ ಪೂರ್ಣಾತ್ಮನಿಗೆ ಮಿಥ್ಯಾ ವ್ಯವಹಾರವು ಅದು ನಿಜವೇನೆ ತಿರುಪುದು ಒದವಿ ಸಮ್ಮಜ್ಞಾನ ಲೋಚನವಿದಿಂದ ನೋಡಿದಳದು ಪುಷಿ ಎಂದೆನಿಸುತ್ತಿರ್ಕು. ಆ ಕಾರಣದಿಂದ ಯೋಗಿಗೆ ಮಿಥ್ಯಾವಾದ ಪುಷಿಯಾದ ವ್ಯವಹಾರವು ಸತ್ಯವೆನ್ನುವ ಹಾಗೆ ಪ್ರತೀತಿಯಾಗುತ್ತಿರುವುದು ಚೆನ್ನಾಗಿ ಸಮ್ಯಜ್ಞಾನ ಲೋಚನದಿಂದ, ಯಥಾರ್ಥ ಜ್ಞಾನ ರೂಪ ನೇತ್ರದಿಂದ. ನೇತ್ರ ಅಂದ್ರೆ ಈ ನೇತ್ರ ಅಲ್ಲ, ಶ್ರುತಿ ವೇದ ಪ್ರಮಾಣ ಅನ್ನುವಂತ ನೇತ್ರ ಹಚ್ಕೋಬೇಕು. ಆ ನೇತ್ರವನ್ನ ವೇದ ಪ್ರಮಾಣ ಅನ್ನುವಂತ ನೇತ್ರವನ್ನ ಇಲ್ಲಿ ಹಚ್ಕೋಬೇಕು. ಇದು ಕಣ್ಣಿನ ಬಾಜು ಹಚ್ಕೊಡ್ರಿ. ನೇತ್ರ ಇದು ವೇದ ಪ್ರಮಾಣ, ಈ ಕಣ್ಣಿನ ಬಾಜು ವೇದ ಪ್ರಮಾಣ ಹಚ್ಕೊಂಡು ನೋಡ್ರಿ. ವೇದ ದೃಷ್ಟಿಯಿಂದ ನೋಡ್ರಿ, ಈ ಕಣ್ಣಿನ ದೃಷ್ಟಿಯಿಂದ ಬರಂಗಿಲ್ಲ. ವೇದ ಪ್ರಮಾಣ ಅನ್ನುವಂತ ದೃಷ್ಟಿಯಿಂದ ನೋಡ್ರಿ. ಅವಾಗ ಏನಾಗ್ತದೆ, ಸಮ್ಯಜ್ಞಾನ ಲೋಚನ ಅಂದ್ರೆ ನೇತ್ರ ವೇದ ಪ್ರಮಾಣದಿಂದ ನೋಡಿದರೆ, ವಿಚಾರ ಮಾಡಿದರೆ ಇದು ಪುಷಿ ಎನಿಸುತ್ತಿರ್ಕು, ಇದು ಸುಳ್ಳಾಗಿರುತ್ತದೆ ಎಂದು ಹೇಳಿಸಿಕೊಳ್ಳುತ್ತದೆ. ತಾತ್ಪರ್ಯ ನೋಡ್ರಿ. ಅದರಿಂದ ಪರಿಪೂರ್ಣ ಸ್ವರೂಪನಾದ ಯೋಗೀಶ್ವರನ ಮಿಥ್ಯಾ ವ್ಯವಹಾರವು ಸತ್ಯವೆನ್ನುವ ಹಾಗೆ ತೋರುತ್ತಿರುವುದು ಸತ್ಯವಾಗಿ ವಿಚಾರ ಮಾಡಿ ನೋಡಿದರೆ ಆ ವ್ಯವಹಾರವು ಸುಳ್ಳೆಂದು ಸಿದ್ಧವಾಗುತ್ತದೆ. ಯೋಗೀಶ್ವರಂಗೆ ಪ್ರಾರಬ್ಧ ಭೋಗ ವ್ಯವಹಾರ ನಿರಾಕರಣೆ ನಿರೂಪಣೆ ಸೂತ್ರ 9ಕ್ಕೆ ಪದ 79. ಮುಂದಿನ ಸೂತ್ರವನ್ನ ಮತ್ತೆ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ಪ್ರವಚನವನ್ನ, ಈ ವಾಗ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್.